ಇದ್ದೀರಾ JBM TV ಕನ್ನಡ. ಈಗ ಒಂದು ವಿಶೇಷ ಕಾರ್ಯಕ್ರಮ ಗಣರಾಜ್ಯೋತ್ಸವದ ಅಂಗವಾಗಿ ಅದರ ನಡೆಯನ್ನು ಯಾವ ರೀತಿ ಅಸ್ತಿತ್ವಕ್ಕೆ ಬಂದಿದೆ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಗಣರಾಜ್ಯೋತ್ಸವವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದು ನಾಡ ಹಬ್ಬವಾಗಿ ರಾಷ್ಟ್ರೀಯ ಹಬ್ಬವಾಗಿರುವುದರಿಂದ ಅದು ಎಲ್ಲರೂ ಆಚರಣೆ ಮಾಡಬೇಕಾದಂಥ ಒಂದು ವೈಶಿಷ್ಟ್ಯತೆ. ಅದು ವಿಜೃಂಭಣೆಯಿಂದ ಆಚರಣೆ ಮಾಡಿದರೂ ಕೂಡ ಅದರ ಹಿನ್ನೆಲೆ ಏನು, ಯಾವ ರೀತಿ ಅಸ್ತಿತ್ವಕ್ಕೆ ಬಂತು, ಅದಕ್ಕೆ ಕಾರಣಗಳೇನು, ಈ ಎಲ್ಲ ಮಾತುಗಳನ್ನು ತಮಗೆ ಪರಿಚಯಿಸಲಿಕ್ಕೆ ನಾವು ಅನೇಕ ಈ ವಿದ್ವಾಂಸರು ಅಂತಂದರೆ ಒಂದು ರೀತಿಯಿಂದ ಹಿಸ್ಟ್ರಿ ತಿಳಿದವರನ್ನು ರೀತಿ ನಾವಿಲ್ಲಿ ಉಪನ್ಯಾಸಕರನ್ನು ತಮಗೆ ಕರೆದಿದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಉಮಾ ರವಿ ಕಟ್ಕೋಳ್ MA B.Ed ಮುಖ್ಯಾಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆ ಸಾಲಪುರ ರಾಮದುರ್ಗ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಮೇಡಮ್, ತಮಗೆ ತುಂಬಾ ಸ್ವಾಗತ. ಇನ್ನೋರ್ವ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶೋಭಾ ಹಿರೇಮಠ್ MA B.Ed ಉಪನ್ಯಾಸಕರು ಬಸವೇಶ್ವರ ವೀರಶೈವ ವಿದ್ಯಾವರ ಸಂಘದ ಸ್ಟೇಟ್ ಸಂಯುಕ್ತ ಮಣಿಪುರ ಮಹಾವಿದ್ಯಾಲಯದಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೇಡಮ್, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ SB ಆಲ್ಗುಂಡಿ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರಾಮದುರ್ಗ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ತುಂಬಾ ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಬಯಸುತ್ತಾ, ಅಂದ್ರೆ ಈ ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಈ ಕಾರ್ಯಕ್ರಮ ಯಾಕೆ ಮಾಡ್ತಾರೆ, ಇದು ಅಸ್ತಿತ್ವಕ್ಕೆ ಯಾವ ರೀತಿ ಬಂತು ಅನ್ನುವಂಥದ್ದು ಏನೈತಿ ಈ ಚರ್ಚೆಯ ಒಂದು ಮುಖ್ಯ ಉದ್ದೇಶ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾನು ಈ ಒಂದು ಪ್ರಶ್ನೆ ನಮ್ಮ ಉಮಾ ಮೇಡಮ್ ಅವರಿಗೆ ಕೇಳ್ತಾ ಇದ್ದೇನೆ. ಗಣರಾಜ್ಯೋತ್ಸವ ಅಂದರೆ ಏನು? ಮೊದಲು ಗಣರಾಜ್ಯ ಅಂದ್ರೆ ಏನು ಅಂತ ನೋಡ್ಕೊಂಡು ಆನಂತರ ಗಣರಾಜ್ಯೋತ್ಸವ ಬರೋಣ. ಗಣರಾಜ್ಯ ಅಂತಂದ್ರೆ ಗಣ ಅಂತಂದ್ರೆ ಗುಂಪು. ಅದು ಮೊದಲು ಅಸ್ತಿತ್ವಕ್ಕೆ ಬಂದದ್ದು ಅದೇ ರೀತಿಯ ಪದದಿಂದನೇ ಬಂತು. ಗಣ ಅಂತಂದ್ರೆ ಒಂದು ಗುಂಪು, ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಎಲ್ಲ ಜನರ ಒಂದು ಸಮೂಹವನ್ನ ಒಂದು ರಾಜ್ಯವಾಗಿ ಅಥವಾ ಒಂದು ಆಡಳಿತದ ಒಂದು ಬಂಧನಕ್ಕೆ ತಂದಂತಹ ಒಂದು ವ್ಯವಸ್ಥೆಯನ್ನ ಗಣರಾಜ್ಯ ಅಂತ ಕರೆದಿದ್ರು. ನಂತರದಲ್ಲಿ ಅದು ಬದಲಾವಣೆ ಆಗ್ತಾ ಆಗ್ತಾ ಆಧುನಿಕ ಒಂದು ಇತಿಹಾಸ ಅಥವಾ ರಾಜಕೀಯ ಶಾಸ್ತ್ರಜ್ಞರಲ್ಲಿ ಒಡಮೂಡಿದಂತಹ ಅಭಿಪ್ರಾಯ ಅಂತಂದ್ರೆ, ಯಾವುದೇ ಒಂದು ದೇಶ ತನ್ನದೇ ಆದಂತಹ ಒಂದು ಸರ್ಕಾರವನ್ನ ಮತ್ತು ಸರ್ಕಾರದ ಮುಖ್ಯಸ್ಥರನ್ನ ಚುನಾವಣೆಯ ಮೂಲಕ ಜನರೇ ಆರಿಸುವಂತಹ ಒಂದು ಪದ್ಧತಿಯಾಗಿ ಅದು ಬೆಳೆದು ಬಂತು. ಅಂದ್ರೆ ಭಾರತದಲ್ಲೂ ಕೂಡ ಸಂವಿಧಾನದಲ್ಲಿ ಅದರ ಉಲ್ಲೇಖ ಇದೆ. ಭಾರತದ ರಾಷ್ಟ್ರಪತಿಗಳನ್ನ ಭಾರತದ ಜನರೇ ಆರಿಸುವಂತದ್ದು. ಅಂದ್ರೆ ವಂಶ ಪಾರಂಪರ್ಯವಾಗಿಯೋ ಅಥವಾ ಒತ್ತಾಯದ ಮೂಲಕವಾಗಿಯೋ ಯಾರೋ ಒಬ್ಬರು ನಾಯಕರಾಗುವಂತಹ ಪದ್ಧತಿ ಅಲ್ಲ ಅನ್ನೋದನ್ನ ಈ ಗಣರಾಜ್ಯ ಅನ್ನುವಂತಹ ಅರ್ಥದಲ್ಲಿ ನಾವು ನೋಡ್ತೇವೆ. ನಮ್ಮ ಭಾರತದಲ್ಲೂ ಕೂಡ ಸಂವಿಧಾನ ಜಾರಿಗೊಂಡ ಒಂದು ನೆನಪಿಗೋಸ್ಕರ ಅದರ ಅಂಗವಾಗಿ ಗಣರಾಜ್ಯೋತ್ಸವ ಭಾರತದಲ್ಲಿ ಜಾರಿಗೆ ಬಂತು ಅಂತ ತಿಳ್ಕೊಬಹುದು. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಏನಿತ್ತು ಅಂದ್ರೆ ರಾಜ ಮಹಾರಾಜರ ವಂಶಸ್ಥರು ಮಾತ್ರ ಅದಕ್ಕೆ ಒಂದು ಸೀಮಿತವಾಗಿ ರಾಜ ಅಂದ್ರೆ ಯುವರಾಜ ಅಸ್ತಿತ್ವಕ್ಕೆ ಬರ್ತಿದ್ದ. ಈ ರೀತಿಯಾದಂತಹ ಒಂದು ಪದ್ಧತಿ ಕೂಡ ಇತ್ತು. ಈ ಸಂವಿಧಾನದ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ಏನೈತಿ ಅದು ರಾಜವಂಶದ ಏನೈತಿ ಒಂದು ಆಳ್ವಿಕೆ ಹೋಗಿ ಗಣರಾಜ್ಯೋತ್ಸವ ಅನ್ನುವಂಥದ್ದು ಏನೈತಿ ಪದ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈಗ ದ್ವಿತೀಯ ಪ್ರಶ್ನೆ ಏನು ಅಂತಂದ್ರೆ, ನಾನು ಹಿರೇಮಠ್ ಮೇಡಮ್ ಅವರಿಗೆ ಕೇಳಬಯಸ್ತಾ ಇದ್ದೇನೆ. ವಿಶ್ವದೆತ್ತರಕ್ಕೆ ಬೆಳೆದ ಭಾರತ ಪ್ರಜೆಗಳು ಅಂಕಿತರಲ್ಲಿ ಯಾಕೆ? ನಾವು ಸರ್ ಇವತ್ತು 75ನೇ ಗಣರಾಜ್ಯೋತ್ಸವವನ್ನ ಆಚರಿಸುವ ಸಂಭ್ರಮದಲ್ಲಿದ್ದೇವೆ. ನಾವೆಲ್ಲ ವಿಶ್ವದೆತ್ತರಕ್ಕೆ ಬೆಳೆದಂತಹ ಭಾರತೀಯ ಪ್ರಜೆಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತೀವ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತಂದ್ರೆ, ಈ ಒಂದು ವಿಶ್ವದೆತ್ತರಕ್ಕೆ ನಾವು ಯಾವ ರೀತಿ ಬೆಳೆದೀವಿ, ಯಾವ ಕ್ಷೇತ್ರದೊಳಗೆ ಬೆಳೆದೀವಿ ಅಂತಂದ್ರೆ ಅದು ಸಮರೋಪಾದಿಯಲ್ಲಿ ಬೆಳೆದ್ಬಿಟ್ಟಿವಿ ನಾವು. ಇವತ್ತು ವಿಶ್ವವೇ ನಿಬ್ಬೆರಗಾಗಿ ನಮ್ಮ ದೇಶದತ್ತ ನೋಡ್ತಾ ಇದೆ. ಯಾಕೆ ಅಂತಂದ್ರೆ, ಆರ್ಥಿಕ ಕ್ಷೇತ್ರ ತಗೊಂಡಾಗ ವಿಶ್ವದಲ್ಲಿ 5ನೇ ಸ್ಥಾನ, ಆರ್ಥಿಕ ಮಟ್ಟದಲ್ಲಿ ನಾವು 5ನೇ ಸ್ಥಾನದೊಳಗಿದ್ದೀವಿ. ಈ ಮೊದಲು ನಾವು ಕಾಲೇಜ್ಗಳೊಳಗೆ ಕಲಿತಿರ್ಬೇಕಾದ್ರೆ ಮತ್ತು ನಾವು ಕಾಲೇಜ್ಗಳು ಟೀಚ್ ಮಾಡ್ತಿರ್ಬೇಕಾದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾನೆ ಕೇಳಿತ್ತು ಇದು. ಆದ್ರೆ ಇವತ್ತು ಆ ಪದಗಳ ಅಳಿಸೋಗ್ಯವ ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಆರ್ಥಿಕ ಒಂದು ಮಟ್ಟದೊಳಗೂ ನಾವು ಅಭೂತಪೂರ್ವ ಒಂದು ಸಾಧನೆಯನ್ನು ಮಾಡೀವಿ. ಅದೇ ರೀತಿ
ವಿಜ್ಞಾನ ಕ್ಷೇತ್ರದಲ್ಲಿ ತಗೊಂಡಾಗಂತೂ ಕಳೆದ ವರ್ಷ ಆಗಸ್ಟ್ 23ನೇ ತಾರೀಕು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು. ಅದು ಅದರಲ್ಲೂ ವಿಶೇಷವಾಗಿ ಚಂದ್ರಯಾನ 3 ಚಂದ್ರನ ಒಂದು ಅಂಗಳ ಧ್ರುವ, ದಕ್ಷಿಣ ಧ್ರುವದಲ್ಲಿ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗಿದ್ದು, ಲ್ಯಾಂಡ್ ಮಾಡಿದಂತಹ ಪ್ರಥಮ ದೇಶ ಭಾರತ ಮುಂದಕ್ಕೆ ಇನ್ನೂ ನಮ್ಗೆ ಹೇಳ್ಕೊಳ್ತಕ್ಕಂತಹ ಒಂದು ಹೆಮ್ಮೆ ಹೆಚ್ಚಾಗ್ಬಿಟ್ಟಿದೆ ನಮ್ಗೆ. ವಿಜ್ಞಾನ ಕ್ಷೇತ್ರದೊಳಗೆ, ಈ ಆರ್ಥಿಕ ಕ್ಷೇತ್ರದೊಳಗೆ ಪ್ರತಿಯೊಂದರಲ್ಲೂ ನಾವು ಎದರಲ್ಲೂ ಕಡಿಮೆ. ಅದರೊಳಗೂ ನಮ್ಮ ಒಂದು ಬೆಂಗಳೂರಿನ ವಿಜ್ಞಾನಿಗಳು, ನಮ್ಮ ಕರ್ನಾಟಕದ ಬೆಂಗಳೂರು ಅತಿ ಹತ್ತಿರದಲ್ಲಿ ನಾವೆಲ್ಲ ಇಷ್ಟು ನಾವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಬಿಟ್ಟಿವಿ ಅಂತಂದ್ರೆ, ಜಗತ್ತಿನೊಳಗೆ ಭಾರತವೇ ಮಧ್ಯಸ್ಥಿಕೆ ವಹಿಸಿ ಅನೇಕ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನೊಳಗೆ ನಮ್ಮ ಭಾರತ ಬೆಳೆದ್ಬಿಟ್ಟಿದೆ. ಯಾಕಂದ್ರೆ ಈಗ ವೈಜ್ಞಾನಿಕವಾಗಿ ಅನ್ನುವಂಥದ್ದು ಏನೈತಿ, ಇದಕ್ಕಿಂತ ಮೊದಲು ನಾವು ಚಂದ್ರಯಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಪ್ರಸಾರಣ ಕೂಡ ಆಗಿದೆ. ಅದು ಚಂದ್ರಯಾನ ಯಶಸ್ವಿ ಕೂಡ ಆಗಿ ಏನಂತಂದ್ರೆ ಮುಂದಿನ ಒಂದು ನಡೆ ಏನಿತ್ತು ಅಂತಂದ್ರೆ, ಮಂಗಳ ಗ್ರಹ ನಮ್ಮ ಅಂಗಳ ಗ್ರಹವಾಗಿ ಪರಿಣಿಸುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಹಂತಕ್ಕೆ ನಾವು ತಲುಪಿದ್ವಿ. ಅಂದ್ರೆ ವಿಜ್ಞಾನ ಏನಿದೆ, ಭಾರತ ವಿಜ್ಞಾನ ಅಷ್ಟೊಂದು ಮುಂದುವರೆದಿದೆ ಅನ್ನುವಂಥದ್ದಕ್ಕೆ ಇದೊಂದು ಚಂದ್ರಗುಣಾನೆ ಸಾಕ್ಷಿ. ಅಂತಹ ದೇಶದ ಪ್ರಜೆಗಳು 75ನೇ ಗಣರಾಜ್ಯವನ್ನು ಯಾವ ರೀತಿ ನಾವು ಆಚರಿಸಬೇಕು ಅಂದ್ರೆ ಅತೀವ ಸಂಭ್ರಮ ನಾವು ಐತಿ ಅಂತ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತಂದ್ರೆ ಈಗ ಬೆಳೆದ ಭಾರತದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮುಂಚೂಣಿಯಲ್ಲಿ ಇದ್ದಂಥದ್ದು ರಾಷ್ಟ್ರ ಅಂತಂದ್ರೆ ಏನೈತಿ ನಮ್ಮ ಭಾರತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಮುಂದಿನ ಒಂದು ಪ್ರಶ್ನೆ ಅರ್ಗುಣಿ ಮೇಡಮ್ ಅವರಿಗೆ. ಮೇಡಮ್, ತಾವು ಉಪನ್ಯಾಸಕರು, ಹೆಚ್ಚಿಗೆ ಏನೈತಿ ಅರ್ಧ ಕುಡ್ದಾರ ಅಂತಾರಲ್ಲ, ಹಂಗ ರೀತಿ ಒಂದು ಸಂವಿಧಾನ ಅಂದರೇನು? ಈ ಒಂದು ಸಣ್ಣ ಪ್ರಶ್ನೆ, ಇದು ಒಕ್ಕೂಟ. ಯಾಕಂದ್ರೆ ಇದು ಸರ್ಕಾರ ಎಂದರೇನು ಅನ್ನುವಂಥದ್ದು, ಒಕ್ಕೂಟ, ಸರ್ಕಾರ ಒಕ್ಕೂಟ, ಸಂವಿಧಾನ ಅಂದರೇನು? ಇವೆರಡು ಪ್ರಶ್ನೆಗಳನ್ನು ಒಳಗೊಂಡಂತ ಒಂದು ಪ್ರಶ್ನೆ. ಅವು ಎರಡು ಬೇರೆ ಬೇರೆಯಾಗಿ ನೀತಿ ತಾವು ಇಂಗ್ಲಿಷ್ ಹೇಳಬೇಕಂತ ತಮ್ಮಲ್ಲಿ ಕೇಳ್ಬೋದು. ನಮಸ್ಕಾರ ಸರ್. ಇಂದು ನಾವು ಮೇಡಮ್ ಹೇಳಿದ್ರೆ 75ನೇ ಗಣರಾಜ್ಯೋತ್ಸವದ ಆಚರಣೆಯ ಸಂಭ್ರಮ ಆಚರಣೆಗಾಗಿ ಸಂಭ್ರಮದಿಂದ ಕಾಯುತ್ತಿದ್ದೇವೆ ಅಂತ ಹೇಳಿದಾಗ, ಇಲ್ಲಿ ಸಂವಿಧಾನದ ಒಂದು ಅವಶ್ಯಕತೆಯನ್ನ ಭಾವಿಸಿ ಅದರ ಅವಶ್ಯಕತೆಯನ್ನು ಭಾವಿಸಿಕೊಂಡವರು ಯಾರು ಅಂತಂದ್ರೆ ಸಂವಿಧಾನ ಶಿಲ್ಪಿ ಎಂದೇ ಕರೆಯಲ್ಪಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಆ ಸಂವಿಧಾನದ ಮಹತ್ವವನ್ನ, ಸಂವಿಧಾನದವನ್ನ ಯಾರು ಪ್ರತಿಪಾದನೆಯನ್ನ ಮಾಡಿ ಸಂವಿಧಾನದ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ 1922ನೇ ವರ್ಷದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು, ನಮ್ಮ ಪ್ರೀತಿಯ ಪಾತ್ರರಾದಂತಹ ಮಹಾತ್ಮ ಗಾಂಧೀಜಿಯವರು ಸಂವಿಧಾನದ ಪರಿಕಲ್ಪನೆಯ ಬಗ್ಗೆ ನಮಗೆ ಪ್ರತಿಪಾದನೆಯನ್ನು ನೀಡಿದವರು 1922ರಲ್ಲಿ ಆ ಸಂವಿಧಾನದ ಒಂದು ಪರಿಕಲ್ಪನೆಯನ್ನು ನೀಡ್ತಾರ. ಅದನ್ನ 1930 ನಮ್ಮ ಬ್ರಿಟಿಷರ ಮುಂದೆ ನಾವು ಇಡಬೇಕಲ್ಲ, ಸುಮಾರು 350 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ಆಯಿತು ಅಂತಂದಾಗ, ಅಲ್ಲಿ ಅದರ ಒಂದು ಬ್ರಿಟಿಷರ ಮುಂದೆ ಲಿಖಿತ ಸಂವಿಧಾನದ ಬೇಡಿಕೆ ಇಟ್ಟವರು ನಮ್ಮ ಭಾರತೀಯರು ಯಾರು ಅಂತಂದ್ರೆ 1934ನೇ ಇಸ್ವಿ ಒಳಗೆ 1934ರಲ್ಲಿ ಅವರು ಮೊಟ್ಟ ಮೊದಲ ವ್ಯಕ್ತಿ MN ರಾಯ್ ಎಂಬುವರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಗೆ ಲಿಖಿತ ಸಂವಿಧಾನ ಬೇಕ್ರಿ, ಆ ಲಿಖಿತ ಸಂವಿಧಾನದ ಮೂಲಕ ನಾವು ಪ್ರಜಾರಾಜ್ಯ ಸರ್ಕಾರವನ್ನ ಮುಂದೆ ಆಡಳಿತವನ್ನ ಅಧಿಕಾರವನ್ನ ನಡೆಸ್ತೇವೆ ಅಂತ ಹೇಳಿ ಅದನ್ನ ಬ್ರಿಟಿಷರ ಮುಂದೆ ಆ ಲಿಖಿತ ಸಂವಿಧಾನದ ಬೇಡಿಕೆಯನ್ನು ಇಟ್ಟವರು ಯಾರು ಅಂದ್ರೆ ಮೊಟ್ಟ ಮೊದಲ ವ್ಯಕ್ತಿ MN ರಾಯ್ ಎಂಬುವರು. ಅಂದಾಗ ಇಲ್ಲಿ ಅಂಬೇಡ್ಕರ್ ಪಾತ್ರನೂ ಅಷ್ಟೇ, ಹಾಗೂ ಮಹಾತ್ಮ ಗಾಂಧೀಜಿಯವರ ಪಾತ್ರನೂ ಅಷ್ಟೇ, MN ರಾವ್ ಅವರ ಪಾತ್ರನೂ ಅಷ್ಟೇ ಅಂತಂದಾಗ, ಮಹಾತ್ಮ ಗಾಂಧೀಜಿಯವರ ಪಾತ್ರ ಏನು ಅನ್ನೋದನ್ನ ಹೇಳ್ಕೊಂತ ನಾ ಸಂವಿಧಾನ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಮಹಾತ್ಮ ಗಾಂಧೀಜಿ ಅಂತಂದಾಗ ನಮಗೆ ಸ್ವತಂತ್ರ ಸಂಗ್ರಾಮದಲ್ಲಿ ಅವಿರತವಾಗಿ ಶ್ರಮಿಸಿದ ಮಹಾನ್ ಭಾವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಂತಂದಾಗ, ಅವ್ರಿಗೆ ಸಾಕಷ್ಟು ನಮ್ಮ ದೇಶದ ನೋವುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅವ್ರಿಗೂ ಕೂಡ ಇತ್ತು. ಸ್ವತಂತ್ರಕ್ಕಾಗಿ ಸಾಕಷ್ಟು ಅಹಿಂಸಾ ಮಾರ್ಗದ ಮೂಲಕ ಅವರು ಪರಿಶ್ರಮ ಪಟ್ಟು ಸ್ವತಂತ್ರವನ್ನು ತಂದು ಕೊಟ್ಟಾಗ, ಸಂವಿಧಾನದ ಪರಿಕಲ್ಪನೆ ಮಾಡಿದಾಗ ಸಂವಿಧಾನ ರಚನೆ ಹೆಂಗ್ ಮಾಡಬೇಕು ಅಂತೇಳಿ ನೆಹರು ಅವ್ರು ಕೇಳ್ತಾರೆ. ನೀವೇ ಬಂದು ಅದಕ್ಕೆ ನೀವು ಸಂವಿಧಾನ ರಚನೆಯಲ್ಲಿ ಪಾತ್ರ ವಹಿಸ್ರಿ ಅಂತಂದಾಗ ಮಹಾತ್ಮ ಗಾಂಧೀಜಿಯವರು ನಿರಾಕರಣೆಯನ್ನ ಮಾಡಿ ಅದಕ್ಕೆ ಸೂಕ್ತವಾದಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ.
ಯಾಕೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನೀವು ಸೂಕ್ತ ವ್ಯಕ್ತಿ ಅಂತ ಹೇಳಿದ್ರಿ ಅಂತ ನೆಹರು ಅವರು ಕೇಳಿದಾಗ, ನಮ್ಮ ದೇಶದ ಎಲ್ಲಾ ಜನರ ಕಷ್ಟ ನಷ್ಟಗಳನ್ನ ಅರಿತು ಕುಡಿದವರು ಅವರು ಯಾರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಅದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವರೇ ಸಂವಿಧಾನ ರಚನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾರ. ಅದಕ್ಕೆ ಅವರನ್ನ ನೀವು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ರಿ ಅಂತ ಹೇಳಿದಾಗ, ನೆಹರು ಅವರು ಅಂಬೇಡ್ಕರ್ ಅವರನ್ನು ಕರೆದು ಹೇಳ್ತಾರ, ನೀವು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ರಚನೆಯನ್ನ ಮಾಡ್ರಿ ಅಂತ ಹೇಳಿದಾಗ, ಅದರ ಕಾರ್ಯವನ್ನು ಕೈಗೊಂಡವರು, ಪೂರ್ಣವಾಗಿ ನಿಂತದ ಕಾರ್ಯ ಕೈಗೊಂಡವರು, ಬಹುಮುಖ್ಯ ಮುಂಚೂಣಿಯಲ್ಲಿ ಇದ್ದವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿದಾಗ, ಅದಕ್ಕೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೇಳಿದಾಗ, ಸಂವಿಧಾನ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನ ಹೇಳಿದಾಗ, ಸರಳ ಇತಿಹಾಸದ ರೂಪದಲ್ಲಿ ಹೇಳಬೇಕಾದ್ರೆ, ದೇಶದ ಆಡಳಿತ ಸುಗಮವಾಗಿ ಸಾಗಬೇಕಾದರೆ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಉತ್ತಮ ಸಂಬಂಧ ಇರಬೇಕು. ಇದು ಇತಿಹಾಸದ ಪ್ರಕಾರವನ್ನು ನಾವು ನೋಡಿದಾಗ ಸರ್ಕಾರ ಹಾಗೂ ಪ್ರಜೆಗಳ ನಡುವೆ ಉತ್ತಮ ಸಂಬಂಧ ಇರಬೇಕು. ಈ ಸಂಬಂಧಗಳನ್ನ ತಿಳಿಸಲು ಕೆಲವು ನಿಯಮಾವಳಿಗಳು ಇರಬೇಕು. ಆ ನಿಯಮಾವಳಿಗಳ ಚೌಕಟ್ಟನ್ನೇ ನಾವು ಸಂವಿಧಾನ ಅಂತೇಳಿ ಕರಿತೇವೆ ಅಂತಂದಾಗ, ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು ಅದು ಸಂವಿಧಾನ. ಒಂದು ದೇಶ ಅನುಸರಿಸುವಂತಹ ಮೂಲಭೂತ ಕಾನೂನು ಸಂವಿಧಾನ. ಏನೇಂದ್ರಿಯ ಸಂವಿಧಾನದೊಳಗೆ ಇರ್ತಾವಂದ್ರ ಅವು ಸರ್ಕಾರದ ಅಂಗಗಳು, ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ರೂಪಿಸುತ್ತವೆ. ಸಂವಿಧಾನ ಸರ್ಕಾರದ ಅಂಗಗಳು, ಅವುಗಳ ಅಧಿಕಾರ ಮತ್ತು ಅವುಗಳ ಕಾರ್ಯಗಳನ್ನು ರೂಪಿಸುವುದೇ ಸಂವಿಧಾನ ಅಂತಂದಾಗ, ದೇಶವು ಅನುಸರಿಸುವಂತಹ ಒಂದು ಮೂಲಭೂತ ಕಾನೂನು ಸಂವಿಧಾನ ಅಂತ ಹೇಳಿದಾಗ, ಸರ್ಕಾರ ಅಂದ್ರೆ ಏನ್ರಿ ಅಂತ ಹೇಳಿ ಪ್ರಶ್ನೆ ಬಂದಾಗ, ಪ್ರಜೆಗಳ ಬದುಕು ಚೆನ್ನಾಗಿರಬೇಕಾದರೆ, ನಮ್ಮ ದೇಶದ ಜನ ಚೆನ್ನಾಗಿರಬೇಕಾದ್ರೆ ದೇಶದಲ್ಲಿ ಶಾಂತಿ, ಶಿಸ್ತು ಪಾಲನೆ, ವ್ಯವಸ್ಥಿತವಾದಂತಹ ಒಂದು ಆಡಳಿತ ಇರಬೇಕು, ಭದ್ರತೆ ಇರಬೇಕು, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸುವ ಹಾಗೂ ನಿರ್ವಹಿಸುವ ಸಂಘಟನೆ ಕಾರ್ಯನಿರ್ವಹಿಸುವ ಒಂದು ಸಂಘಟನೆಯನ್ನ ನಾವು ಸರ್ಕಾರ ಅಂತ ಹೇಳ್ತಾ, ಸರ್ಕಾರ ನಮ್ಮ ದೇಶಕ್ಕೆ ಸರ್ಕಾರ ಸಂವಿಧಾನ ಬೇಕು ಮತ್ತು ಸರ್ಕಾರ ಅವಶ್ಯ ಅಂತ ಹೇಳಿ. ಯಾಕಂತಂದ್ರೆ ಈಗ ನೋಡ್ರಿ, ಈಗ ಅದ್ರೊಳಗೆ ಶಿಲ್ಪಿ ಅನ್ನುವಂಥದ್ದು ಒಂದು ಪದ ಕೂಡ ಬರ್ತದೆ. ಯಾಕಂತಂದ್ರೆ ಈಗ ಇದ್ರೊಳಗೆ ಕ್ಲಿಯರಿಟಿ ಹೆಂಗೈತೆ ಅಂತಂದ್ರೆ, ಗಾಂಧೀಜಿಯವರು ಪ್ರಸ್ತಾವನೆ ಮಾಡ್ತಾರೆ, ಇಲ್ಲ ಇದಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂತಂದ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರೇ ಇದು ಸೂಕ್ತ ವ್ಯಕ್ತಿ ಅಂತ. ಅವ್ರು ಏನ್ ಮಾಡ್ತಾರೆ, ಸಂವಿಧಾನ ರಚನೆ ಒಳಗೆ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದಕ್ಕೆ ಸಂವಿಧಾನ ಶಿಲ್ಪಿ ಅಂತಂದ್ರೆ BR ಅಂಬೇಡ್ಕರ್. ಅದ್ರ ಶಿಲ್ಪಿ ಅನ್ನುವಂತ ಹೆಸರು ಯಾಕೆ ಬಂತಂತಂದ್ರೆ ಎಲ್ಲದಕ್ಕೂ ಸೂಕ್ತವಾದಂತ ವ್ಯಕ್ತಿ BR ಅಂಬೇಡ್ಕರ್ ಅವರೇ ಅಂತ ಅನ್ನುವಂತ ಬಂದಾಗ ಏನೈತಿ, ಸಂವಿಧಾನ ಶಿಲ್ಪಿ ಅನ್ನುವಂತ ರಚನೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿ ಸಂವಿಧಾನ ರಚನೆಯನ್ನ ಮಾಡ್ತಾರಲ್ಲ. MV ಪೈಲಿ ಎಂಬುವರು ಭಾರತದ ಸಂವಿಧಾನದ ಶಿಲ್ಪಿ ಅಂತ ಅಂಬೇಡ್ಕರ್ ಅವರನ್ನ ವರ್ಣನೆ ಮಾಡಿದ್ದಾರೆ. ವರ್ಣನೆ ಅದಕ್ಕೆ ಬಿರುದನ್ನು ನೀಡಿದವರು MV ಪೈಲಿ ಎಂಬ ವಿದ್ವಾಂಸರು ಅವರನ್ನ, ಅಂಬೇಡ್ಕರ್ ಅವರನ್ನ ಭಾರತದ ಶಿಲ್ಪಿ ಅಂತೇಳಿ ವರ್ಣನೆಯನ್ನ ಮಾಡಿದ್ದಾರೆ. ಈ ಹಿರೇಮಠ ಮೇಡಮ್, ಗುರುಮಾತೆಯರೇ, ತಮಗೆ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವನ್ನು ರಚಿಸಲು ಎಷ್ಟು ಸಮಯ ತೆಗೆದುಕೊಳ್ಳಲಾಯಿತು? ಯಾಕಂದ್ರೆ ಆ ರಚನೆ ಮಾಡ್ಬೇಕಾದ್ರೆ ಹಂತ ಹಂತವಾಗಿ ಎಲ್ಲ ಏನೈತಿ ಜೋಡಣೆ ಮಾಡ್ಕೊಂತ ಏನೈತಿ, ಎಷ್ಟು ಸಮಯ ಬೇಕಾಯ್ತು? ಅಂದ್ರೆ ಸಂವಿಧಾನ ರಚನೆಗೆ ಎಷ್ಟು ಸಮಯ ಬೇಕಾಯ್ತು? ಸರ್, ಅದಕ್ಕೆ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದವು ಸರ್. 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯ್ತು ಸರ್. ಅದರ ವಿವರಣೆ ಏನೈತಿ ಅನ್ನುವಂಥದ್ದು ಕರಡು ಸಮಿತಿಯ ಅಧ್ಯಕ್ಷರಾಗಿ ಇದ್ದುಕೊಂಡಂತಹ ಅಂಬೇಡ್ಕರ್ ಅವರು ಈ ಒಂದು ರಚನೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಮಂಚೂಣಿಯಲ್ಲಿ ನಿಂತ್ಕೊಂಡು ಇದನ್ನ ಅತೀವ ಒಂದು ಪ್ರಯತ್ನದಿಂದ ಅದನ್ನ ನಮ್ಗೆ ಸಂವಿಧಾನವನ್ನ ರಚನೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂತಂದ್ರೆ ಅದು ಒಮ್ಮೆ ಏನೈತಿ, ಇವತ್ತೆಲ್ಲ ಬರದ್ರ ಮರದಿವ್ಸ ಓದಿ ಬಿಟ್ರಪ್ಪ ಅಥವಾ ಸಂವಿಧಾನ ಜಾರಿಗೆ ಬಂತು ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಈ ಸುದೀರ್ಘವಾಗಿ ಚರ್ಚೆ ಆಗಿ ಏನೈತಿ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದಂತ ಒಂದು, ಅಂದ್ರೆ ಸಂವಿಧಾನ ರಚನೆಗೆ ವಿದ್ಯಾರ್ಥಿಗಳ ಪ್ರಶ್ನೆ ಬರ್ಬೋದು. ಯಾಕಂದ್ರೆ ಸಂವಿಧಾನ ರಚನೆ ಆಗಲು ಎಷ್ಟು ದಿನಗಳು ಬೇಕಾದವು ಅನ್ನೋಂಥ ಪ್ರಶ್ನೆ ಬರ್ಬೋದು. SSLC ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು ಬರ್ಬೋದು. ಅವಾಗ ಏನೈತಿ, ಇದನ್ನ ನೀವು ನೆನಪಿಟ್ಕೊಂಡ 2 ವರ್ಷ 11 ತಿಂಗಳು 18 ದಿನಗಳು ಸಂವಿಧಾನ ರಚನೆಗೆ ಬೇಕಾಯಿತು ಅಂತ ಬರೆದ್ರೆ ಏನೈತಿ, ನಿಮ್ಗೆ 5 ಅಂಕ ಅಥವಾ ಒಂದು ಅಂಕದ ಪ್ರಶ್ನೆ ಕೂಡ ಇರಬಹುದು. ಅದಕ್ಕೆ ಏನೈತಿ, 1 ಅಂಕ ಹೊತ್ತು ಮೇಡಮ್ ಅವ್ರ ಕಡೆ ಇದ್ರೆ ಏನೈತಿ ನಿಮಗೆ ಸಿಕ್ಕಂಗಾಗ್ತದೆ. ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ ಅಂತ ಏನಿಲ್ಲ, ಅದು ಐರ್ಲೆಂಡ್ ದೇಶದಿಂದ ಅದನ್ನ ಆಯ್ಕೆ ಮಾಡ್ಕೊಂಡಿದೆ. ಪ್ರಿಯಾಂಬಲ್ ಅಂದ್ರೆ ಅದರ ಪೀಠಿಕೆ, ಸಂವಿಧಾನದ ರಚನಾದ ಪೀಠಿಕೆ ಏನೈತಿ, ಪ್ರಿಯಾಂಬಲ್. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ನಾವೇನು ಪೀಠಿಕೆಯಲ್ಲಿ ತಗೊಳ್ತೀವಿ, ಓದ್ತೀವಿ, ಅದು ಐರ್ಲೆಂಡ್ ದೇಶದಿಂದ ತೆಗೆದು.
ಈ ರೀತಿ ಆದ್ರೆ ಸಂಕ್ಷಿಪ್ತವಾಗಿ ಈಗ ಕೇಳ್ತೀವಿ ಸಂವಿಧಾನ ಅನ್ನುವಂಥದ್ದು ಯಾಕೆ ಬಂತು ಅನ್ನೋಂಥದ್ದು ಮೇಡಮ್ ಅವರು ವಿವರಣೆ ಮಾಡಿದ್ರು. ಎಷ್ಟು ದಿನ ಬೇಕಾದ ಅನ್ನುವಂಥದ್ದು ಏನೈತಿ ಅದು 2 ವರ್ಷಕ್ಕಿಂತ ಹೆಚ್ಚಿಗೆ 2 ವರ್ಷ 11 ತಿಂಗಳು 28 ದಿವಸ ಬೇಕಾಗಿತ್ತು ಅಂತಂದ್ರೆ 18 ದಿವಸ ಬೇಕಾದಂತಂದ್ರೆ ಸುದೀರ್ಘವಾದಂತಹ ಚರ್ಚೆ ಆಗಿ 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 ಅದರೊಳಗೆ ಯಾವುದೇ ರೀತಿಯಿಂದ ಅಡೆತಡೆಗಳಿಲ್ಲ ಲಾಸ್ಟಿಗೆ ಏನೈತಿ ಅದು ಅಸ್ತಿತ್ವಕ್ಕೆ ಬಂತು. ಅದಕ್ಕೆ ನಿರ್ದಿಷ್ಟ ಸಮಯ ಬೇಕಾಯಿತು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನಮ್ಮ ಓ ಮೇಡಮ್ ಅವರಿಗೆ. ಮೇಡಮ್ ಅವರು ಈಗ ಒಂದು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಗಣರಾಜ್ಯದ ಆಚರಣೆಯ ದಿನ ವಿವಿಧ ದೇಶಗಳ ನಾಗರಿಕರನ್ನು ಭಾರತಕ್ಕೆ ಆಹ್ವಾನಿಸಲು ಕಾರಣ ಇದು ಬಹುಶಃ ಭಾರತೀಯರೆಲ್ಲರಿಗೆ ಅತ್ಯಂತ ಒಂದು ಹೆಮ್ಮೆಯ ಸುದಿನ ಅಂತ ಕರಿಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಮ ಸಂಸ್ಕೃತಿ, ನಮ್ಮ ರಾಷ್ಟ್ರ, ನಮ್ಮ ರಾಷ್ಟ್ರದ ಏಕತೆ, ಸಾರ್ವಭೌಮತೆ, ಜೊತೆಗೆ ನಮ್ಮ ರಕ್ಷಣಾ ವ್ಯವಸ್ಥೆ, ಇವೆಲ್ಲವನ್ನು ನಾವಷ್ಟೇ ನೋಡಿದ್ರೆ ಸಾಕಾಗೋದಿಲ್ಲ. ನಮ್ಮ ರಕ್ಷಣಾ ವ್ಯವಸ್ಥೆಗಿಂತ ನಮ್ಮ ಸಂಸ್ಕೃತಿಯನ್ನ ನಾವು ಬೇರೆ ದೇಶಗಳಿಗೆ ಹಂಚಬೇಕಾಗಿದೆ. ಬಹಳ ಪ್ರಾಚೀನ ಕಾಲದಿಂದ ಅನೇಕ ನಾಗರಿಕತೆಗಳು ಬೆಳೆದು ಬಂದಂತಹ ದೇಶ ನಮ್ದು. ಹಾಗಾಗಿ ಇವುಗಳನ್ನ ಬೇರೆ ದೇಶಗಳಿಗೆ ತಿಳಿಸ್ಬೇಕಾದ್ರೆ ಒಂದು ಮಾಧ್ಯಮ ಬೇಕಲ್ಲ. ಅವರಿಗೆ ನೇರವಾಗಿ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸಬೇಕಾದಾಗ ಅವರನ್ನ ಒಂದು ಆಹ್ವಾನ ಕೊಟ್ಟು ಭಾರತಕ್ಕೆ ಕರೆಸಿ ಅಂದಿನ ದಿನ ಎಷ್ಟು ದೊಡ್ಡ ಹಬ್ಬ ಅಂದ್ರೆ ಭಾರತಕ್ಕೆ ಅವತ್ತು ಅನೇಕ ಸ್ತಬ್ಧ ಚಿತ್ರಗಳಿರ್ತವೆ. ಒಂದಲ್ಲ ಎರಡಲ್ಲ ಅನೇಕ ರಾಜ್ಯಗಳಿಂದ ಸ್ತಬ್ಧ ಚಿತ್ರಗಳು ಹೋಗಿರ್ತವೆ. ಅವೆಲ್ಲವೂ ಕೂಡ ಆಯಾ ರಾಜ್ಯದ ಆಯಾ ಪ್ರದೇಶದ ಮೂಲ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಚಿತ್ರಗಳೇ ಆಗಿರ್ತವೆ. ಹಾಗಾಗಿ ಅವುಗಳ ಪ್ರದರ್ಶನ ಜೊತೆಗೆ ನಾವೇನ್ ತಿಳ್ಕೋಬಹುದು, ಬೇರೆ ರಾಷ್ಟ್ರಗಳಿಗೆ ಏನ್ ಸಂದೇಶ ಕೊಡ್ಬೋದು ಅಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ಗೌರವಪೂರ್ಣವಾದದ್ದು ಮತ್ತು ಎಷ್ಟು ಒಂದು ಶ್ರೀಮಂತವಾದಂತಹ ಸಂಸ್ಕೃತಿ ಅನ್ನೋದನ್ನ ಅಲ್ಲಿ ನಾವು ತೋರಿಸ್ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಸೈನಿಕ ವ್ಯವಸ್ಥೆ ಕೂಡ ಅಲ್ಲಿ ಸಾಮಾನ್ಯವಾಗಿ ಸೈನಿಕ ವ್ಯವಸ್ಥೆ ಈ ಒಂದು ಪರಿಕಲ್ಪನೆ ಬಂದಾಗ ಎಲ್ಲ ರಾಷ್ಟ್ರಗಳಲ್ಲೂ ಇದು ಇದ್ದೇ ಇರ್ತದೆ ರಕ್ಷಣಾ ವ್ಯವಸ್ಥೆ. ಆದ್ರೆ ಅದನ್ನ ಒಂದು ಪ್ರದರ್ಶನ ಮಾಡುವಂತಹ ಒಂದು ಕಾರಣ ಅಂತಂದ್ರೆ ಬಹುಶಃ ನಮ್ಮ ಭಾರತ ಕೇವಲ ಸಂಸ್ಕೃತಿಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತ ಯಾವುದೇ ಸಂದರ್ಭದಲ್ಲೂ ನಾವು ಮುಂದೆ ರಕ್ಷಣೆಯನ್ನ ಒದಗಿಸಿಕೊಂಡು ನಮ್ಮ ಸಾರ್ವಭೌಮತೆಯನ್ನ ರಕ್ಷಿಸಿಕೊಳ್ತೀವಿ ಅನ್ನೋದನ್ನ ಅಲ್ಲಿ ಸಂದೇಶ ರೂಪದಲ್ಲಿ ನಾವು ವಿವಿಧ ದೇಶಗಳಿಗೆ ಹೇಳಬೇಕಾಗ್ತದೆ. ಹಾಗಾಗಿ ಅತ್ಯಮೂಲ್ಯವಾದಂತಹ ನಮ್ಮ ಸೈನ್ಯ ವ್ಯವಸ್ಥೆ, ಅವರು ಮಾಡುವಂತಹ ಚಿತ್ತಾಕರ್ಷಕವಾದಂತಹ ಪ್ರದರ್ಶನಗಳು, ಜೊತೆಗೆ ನಮ್ಮ ಹೊಸ ಹೊಸ ಸಂಶೋಧನೆ ಆಗಬೇಕಾದಂತಹ ಮತ್ತು ಸಂಶೋಧನೆಗೊಂಡಂತಹ ಹೊಸ ಹೊಸ ರಕ್ಷಣಾ ವ್ಯವಸ್ಥೆಯ ಅನೇಕ ವಿಷಯಗಳನ್ನು ಅವತ್ತು ಪ್ರದರ್ಶನ ಮಾಡ್ತೀವಲ್ಲ, ಇದು ಬಹುಶಃ ವಿವಿಧ ದೇಶಗಳಿಗೆ ಭಾರತದ ಒಂದು ಸಂದೇಶ. ನಾವು ಎಷ್ಟು ಶ್ರೀಮಂತವಾಗಿದ್ದೀವಿ, ನಮ್ಮ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ, ಎಷ್ಟೇ 1000 ವರ್ಷ ಬಂದರೂ ನಾವು ಹೀಗೆ ಇರ್ತೀವಿ ಅನ್ನೋದನ್ನ ಅದು ಬಿಂಬಿಸ್ತದೆ ಅಂತ ಅನ್ನೋದು ನನ್ನ ವಿಚಾರ. ಹಾಗಾಗಿ ಅವುಗಳನ್ನೆಲ್ಲ ಅವತ್ತು ಪ್ರದರ್ಶನ ಮಾಡ್ತೀವಿ ಅಂತ. ಯಾಕಂದ್ರೆ ನೀವು ಸ್ತಬ್ಧ ಚಿತ್ರಗಳು ನೋಡ್ತೀರಿ, ಅವತ್ತೇನೈತಿ ರಜಾ ದಿನಾನು ಇರ್ತೈತಿ, ಎಲ್ಲರೂ ಏನೈತಿ ನ್ಯಾಷನಲ್ ಟಿವಿ ಮುಂದೆ ಕೂತಿರ್ತಾರೆ. ಅಂದ್ರೆ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಇನ್ನಿತರ ನಮ್ಮ ಗೆಸ್ಟ್ಗಳು ಎಲ್ಲರೂ ಬಂದ ಏನೈತಿ ಯಾವ ರೀತಿ ಆದಂಥವು ಅದು ನೋಡ್ಲಿಕ್ಕೆ ಏನೈತಿ ಒಂದು ವರ್ಷದಾಗ ಒಮ್ಮೆ ಸಿಗ್ತಿರ್ತೈತೆ. ಅದನ್ನೇನೈತಿ ಯಾರು ಏನೈತಿ ಮಿಸ್ ಮಾಡ್ಕೊಳಕ್ ತಯಾರಿಲ್ಲ. ಎಲ್ಲರೂ ಏನೈತಿ ಎಲ್ಲ ಬಿಟ್ಟು ಏನೈತಿ ಟಿವಿ ಮುಂದೆ ಕೂತಿರಿ. ಯಾಕಂದ್ರೆ ಅಷ್ಟೊಂದು ಆಕರ್ಷಣೆಯಾದಂಥ ಒಂದು ಸ್ತಬ್ಧ ಚಿತ್ರಗಳು ಇರ್ತಾವೆ. ಅವರು ಶಿಸ್ತಿನಿಂದ ಹೋಗುವಂಥದ್ದಾಗ್ಲಿ, ಅಲ್ಲಿ ನಡೆತಕ್ಕಂಥ ಒಂದು ಸಂಗೀತ ಲಹರಿ ಆಗಲಿ, ಅವರು ಮಾಡುವಂಥ ಒಂದು ಕಾರ್ಯವೈಖರಿಗಳು, ಸಾಹಸದ ಕಾರ್ಯಗಳು, ಸೈನಿಕರು ಕೂಡ ಸಾಹಸದ ಕಾರ್ಯಗಳನ್ನು ಕೂಡ ಪ್ರದರ್ಶನ ಮಾಡಿರ್ತಾರೆ. ಅದನ್ನು ನೋಡಕ್ಕೆ ಏನೈತಿ ಒಂದು ಅಲ್ಲ, ಅದು ಹಬ್ಬ ಅಂತಂದ್ರೆ ಏನೈತಿ ಎಲ್ಲಾ ಜನಾಂಗಕ್ಕೆ, ಒಂದೇ ಜನಾಂಗಕ್ಕಲ್ಲ, ಇಡೀ ಭಾರತದ ಪ್ರತಿಯೊಂದು ಜನಾಂಗಕ್ಕೆ ಬೇಕಾದಂತ ಒಂದು ರಾಷ್ಟ್ರೀಯ ಹಬ್ಬ ಅಂತಂದ್ರೆ ಜನವರಿ 26 ಅಂತಾರೆ. ಅದು ಮಹತ್ವವಾದಂತಹ ಹಬ್ಬ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅನ್ಬೋದು. ಯಾಕಂದ್ರೆ ಅಂತ ಒಂದು ಸಂದರ್ಭನೇ ಇರ್ತದೆ. ಮುಂದಿನ ಪ್ರಶ್ನೆ ಅಲ್ಗೋಣಿ ಮೇಡಮ್ ಅವ್ರಿಗೆ. ಸಂವಿಧಾನ ರಚನಾ ಸಭೆ ನಡೆದ ಪ್ರಥಮ ಅಧಿವೇಶನ ವರ್ಷ ಯಾವುದು ಅಂತಂದ್ರೆ, ಈಗ ಸಂವಿಧಾನ ಅಂತೂ ಜಾರಿಗೆ ಬಂತು, ಆ ನಡೆದಂತ ವರ್ಷ ಅದ್ರೊಳಗ ಇದಂತ ಸಾರಾಂಶ. ಯಾಕಂದ್ರೆ ಈಗ ತಮ್ಮಿಂದ ತಿಳ್ಕೊಬೇಕಂತ ಬಹಳಷ್ಟು ಐತಿ. ಇದರಲ್ಲಿ ಸಂಕ್ಷಿಪ್ತವಾಗಿ ಪ್ರಥಮವಾಗಿ ನಾನು ಸಂವಿಧಾನ ರಚನಾ ಸಭೆ ನಡೆದ ಪ್ರಥಮ ವರ್ಷಕ್ಕಿಂತ ಮೊದಲು 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವರು ಆಗಿರ್ತಾರ. ಅವಾಗ ಅವರು ತಮ್ಮ ಅಧ್ಯಕ್ಷದ ಭಾಷಣದಲ್ಲಿ ಬ್ರಿಟಿಷರಿಗೆ ನಮ್ಗೆ ಸಂವಿಧಾನ ರಚನೆ ಮಾಡಕ್ ಅವಕಾಶ ಕೊಡ್ರಿ, ನಮ್ಗೆ ಪೂರ್ಣ ಸ್ವರಾಜ್ಯದ ಹಕ್ಕನ್ನ ನೀಡ್ರಿ ಅಂತ ಹೇಳಿ ಬ್ರಿಟಿಷರನ್ನ ಕೇಳಿಕೊಂಡಾಗ ಬ್ರಿಟಿಷರು ಸ್ವಲ್ಪ ಕಾಲಾವಕಾಶವನ್ನು ಕೇಳ್ತಾರೆ.
ಆ ಸಂದರ್ಭದಲ್ಲಿ ಅವರು ಇಮಿಡಿಯೇಟ್ ಆಗಿ ಸ್ವರಾಜ್ಯದ ಒಂದು ಘೋಷಣೆಯನ್ನ ಮಾಡ್ತಾರೆ. ಸ್ವರಾಜ್ಯ ಘೋಷಣೆಯನ್ನ ಮಾಡ್ತಾರ. ಸ್ವರಾಜ್ಯ ಘೋಷಣೆಯನ್ನ ಮಾಡಿದಾಗ ಅಲ್ಲಿ ಏನಾಯ್ತು ಅಂದ್ರೆ ಆ ಸ್ವರಾಜ್ಯ ಘೋಷಣೆ ಆಗಿದ್ದು 1929 ಜನವರಿ 26ನೇ ತಾರೀಕಿಗೆ ಸ್ವರಾಜ್ಯ ಘೋಷಣೆ. ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು. ಸ್ವರಾಜ್ಯ ಘೋಷಣೆ ಸರ್ಕಾರ ಬೇಕು ನಮಗೆ, ನಮಗೆ ನಮ್ಮದೇ ಆದಂತ ಸ್ವಂತ ರಾಜ್ಯ ಸ್ವಯಂ ಆಡಳಿತದ ಸರ್ಕಾರ ಬೇಕಂತ ಹೇಳಿ ಅದನ್ನ ಜವಾಹರ್ಲಾಲ್ ನೆಹರು ಅವರು ಬ್ರಿಟಿಷರ ಕಡೆ ಕೇಳಿದಾಗ ಬ್ರಿಟಿಷರು ಸ್ವಲ್ಪ ಕಾಲಾವಕಾಶಕ್ಕೆ ಕೇಳಬೇಕಂತ ಒಂದು ಸಂದರ್ಭದಲ್ಲಿ ಅವರು ಘೋಷಣೆನೇ ಮಾಡ್ತಾರ ಲಾಹೋರ್ ಅಧಿವೇಶನದಲ್ಲಿ ಸ್ವರಾಜ್ಯ ಸರ್ಕಾರ ನಮ್ದು ಆಗ್ಬೇಕು, ಸ್ವರಾಜ್ಯ ಸರ್ಕಾರ ನಮಗೆ ಪೂರ್ಣ ಸ್ವರಾಜ್ಯ ಸರ್ಕಾರದ ಒಂದು ಘೋಷಣೆಯನ್ನ ಮಾಡ್ತಾರ. ಅದು 1929 ಜನವರಿ 26ರಂದು ಘೋಷಣೆ ಮಾಡ್ತಾರ. ಅವತ್ತಿಂದ ಜನವರಿ 26ನೇ ನಾವು ಸಂವಿಧಾನದ ದಿನವನ್ನಾಗಿ ಗಣರಾಜ್ಯದ ದಿನವನ್ನಾಗಿ ಆಚರಿಸಿದ್ದೇವೆ ಅಂತ ಹೇಳಿದಾಗ ಇಲ್ಲಿ ನಾವು ಪ್ರಥಮ ಅಧಿವೇಶನ ಪ್ರಥಮ ಸಭೆ ಯಾವುದು ಅಂತ ಸಂವಿಧಾನ ರಚನಾ ಪ್ರಥಮ ಸಭೆ ಅಂತಂದಾಗ 1946 ನವೆಂಬರ್ 26. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರೇಮಠ್ ಮೇಡಮ್ ಅವ್ರು ಹೇಳಿದ್ರು ಸಂವಿಧಾನ 2 ವರ್ಷ 11 ತಿಂಗಳ 18 ದಿನಗಳ ಸಂವಿಧಾನ ರಚನೆ ದೀರ್ಘ ಅವಧಿಯಲ್ಲಿ ಸಂವಿಧಾನ ರಚನೆ ಆಯಿತು ಅಂತಂದಾಗ 145 ದಿನಗಳ ಸಭೆ ನಡೀತಿದೆ. 145 ದಿನಗಳಲ್ಲಿ ಚರ್ಚೆಯನ್ನ ಮಾಡಿ ಅಂಗೀಕಾರವನ್ನ ಮಾಡಿ 2493 ತಿದ್ದುಪಡಿಯನ್ನ ಮಾಡ್ತಾರೆ. 2493 ತಿದ್ದುಪಡಿಯನ್ನ ಮಾಡಿ ಸಂವಿಧಾನವನ್ನ ಅಂಗೀಕರಣೆಯನ್ನ ಮಾಡ್ತಾರೆ. ಅಂಗೀಕರಣ ಆದಂತ ದಿನ 1946 ನವೆಂಬರ್ 26. ಅದರೊಳಗೆ ಲಾಸ್ಟ್ ಕೊನೆಯದಾಗಿ ಸದಸ್ಯರ ಸಂಖ್ಯೆ 44 ಸದಸ್ಯರು ರಚನಾ ಸಭೆಯಲ್ಲಿ ಇರ್ತಾರ. ಆ 44 ಸದಸ್ಯರಲ್ಲಿ 4 ಜನ ನಮ್ಮ ಕರ್ನಾಟಕದವರು ಭಾಗವಹಿಸಿದ್ರು ಅನ್ನೋದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತ ಹೇಳಿದಾಗ ಅಲ್ಲಿ ಯಾರ್ಯಾರು ಕರ್ನಾಟಕದವರು ಆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತ 4 ಜನ ಕನ್ನಡಿಗರು ಅಂತಂದಾಗ ಕೆ.ಸಿ. ಚೆಂಗಲ್ರಾಯ್, ಆಮೇಲೆ ಕೆಂಗಲ್ ಹನುಮಂತರೆಡ್ಡಿ, ಅದೇ ರೀತಿಯಾಗಿ ಎಂ ಗೋಪಾಲಸ್ವಾಮಿ ಹಾಗೂ ಆರ್ ದಿವಾಕರ್ ಅಂತ ಹೇಳಿ ದಿವಾಕರ್ ಅವರು ಅದರಲ್ಲಿ ಭಾಗವಹಿಸಿದಂತಹ ಕನ್ನಡಿಗರು ಕರ್ನಾಟಕದವರು ಅನ್ನೋದು ನಮ್ಮೆಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದಾಗ ಅಂಗೀಕಾರದ ವರ್ಷ 1946 ನವೆಂಬರ್ 26 ಹಾಗೂ ಸಂವಿಧಾನ ರಚನೆಯಾಗಿದ್ದ ವರ್ಷ 1950 ಜನವರಿ 26 ಸಂವಿಧಾನ ರಚನೆಯಾದಂತಹ ವರ್ಷ. ಅವತ್ತಿನ ದಿನವನ್ನೇ ನಾವು ಗಣರಾಜ್ಯ ದಿನವನ್ನಾಗಿ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದೇವೆ. ಇಂದು ನಾವು ಪ್ರಸ್ತುತ 75ನೇ ವರ್ಷದ ಗಣರಾಜ್ಯೋತ್ಸವ ಸಂಭ್ರಮದ ಹೆಜ್ಜೆಯಲ್ಲಿ ಕಾತುರರಾಗಿ ನಿಂತಿದ್ದೇವೆ. ಈಗ 75ನೇ ವರ್ಷಾಚರಣೆಗೆ ನಾವು ಈಗ ಮಾಡ್ತಾ ಇದ್ದೀವಿ, ಹೊಸಲಲ್ಲಿ ನಿಂತಿದ್ದೇವೆ. ಆದ್ರೆ ಈಗ ಒಂದು ಪ್ರಶ್ನೆ ಕೇಳಬಹುದು, ಯಾಕಂದ್ರೆ ಸಂವಿಧಾನ ನಮ್ಮ ಕನ್ನಡಿಗರು ಯಾರ್ಯಾರು ಅನ್ನೋದು ಈಗ 4 ಜನ ಕನ್ನಡಿಗರ ಬಗ್ಗೆ ಹೆಸರು ಕೂಡ ಬಂದ ಅದೇ ಪ್ರಶ್ನೆ ಬರ್ಬೋದು. ಯಾಕಂದ್ರೆ ಈಗ ಸಂವಿಧಾನದ ಬಗ್ಗೆ ಪ್ರಶ್ನೆ ನಡೆದಾಗ ಏನೈತಿ ಕರ್ನಾಟಕದಿಂದ ಕನ್ನಡಿಗರು 4 ಜನ ಅವರ ಹೆಸರುಗಳೇನು ಅಂದಾಗಿ 4 ಜನರ ಹೆಸರು ಏನೈತಿ ಕೆ.ಸಿ. ಚೆಂಗಲ್ರಾಯರು, ಕೆಂಗಲ್ ಹನುಮಂತರಾಯರು, ಎಂ ಗೋಪಾಲಸ್ವಾಮಿ ಇರ್ಬೋದು, ಆರ್ ದಿವಾಕರ್ ಇರ್ಬೋದು. ಈ 4 ಜನ ಏನೈತಿ ನಮ್ಮ ಕನ್ನಡಿಗರು ಅಂತಂದ್ರೆ ಅದ್ರೊಳಗೆ ಕನ್ನಡಿಗರ ಒಂದು ಗೋಪಾಲ ಅಂತ ಅನ್ಬೋದು. ಯಾಕಂದ್ರೆ ಎಲ್ಲಾ ರಾಜ್ಯದಿಂದಲೂ ಇರ್ತಾರ, ಅದ್ರೊಳಗೆ ಕನ್ನಡಿಗರು 4 ಜನ ಅದಾರ ಅಂತಂದ್ರೆ ಏನೈತಿ ನಮ್ಮ ಸಂಖ್ಯೆ ಹೆಚ್ಚಿದೆ ವಿಷಯ ಅಂತ ಹೇಳಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮೇಡಮ್ ಕರ್ನಾಟಕದ ಬಹಳಷ್ಟು ಮಂದಿ ಸಮಿತಿಯೊಳಗೆ ಏನೈತಿ 4 ಜನ ಕನ್ನಡಿಗರು ಭಾಗವಹಿಸ್ಯಾರ ಅಂತ ಅನ್ನೋದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ ನಾವು ಹೇಳ್ಬೋದು. ಈಗ ಮುಂದಿನ ಪ್ರಶ್ನೆ ನಮ್ಮ ಉಮಾ ಮೇಡಮ್ ಅವರಿಗೆ. ಗುರುಮಾತೆಯರೇ, ಈ ಸಲ ಈ ಗಣರಾಜ್ಯೋತ್ಸವಕ್ಕೆ ಆಹ್ವಾನಿಸಿದ್ದಾರೆ, ಅದಕ್ಕೆ ಯಾರ್ಯಾರು ಬರ್ತಾರ ಅನ್ನುವಂಥ ಮಾಹಿತಿ ಏನಾದರೂ ತಮ್ಮಲ್ಲಿ ಇದ್ರೆ ವ್ಯಕ್ತಪಡಿಸ್ರಿ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಗಣರಾಜ್ಯೋತ್ಸವದ ದಿನ ಬೇರೆ ಬೇರೆ ದೇಶದ ಪ್ರಮುಖ ನಾಯಕರನ್ನ, ಅಂದ್ರೆ ಅಲ್ಲಿ ಪ್ರಧಾನಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವರನ್ನ ಆಹ್ವಾನಿಸ್ತಾ ಇರ್ತಾರೆ. ಈ ಬಾರಿ ನಮ್ಮ ಭಾರತಕ್ಕೆ ಗಣರಾಜ್ಯೋತ್ಸವದ ದಿನ ಫ್ರಾನ್ಸ್ನ ಅಧ್ಯಕ್ಷರು ಶ್ರೀಯುತ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರನ್ನ ಭಾರತಕ್ಕೆ ಆಹ್ವಾನಿಸಲಾಗಿದೆ. ಅವರು ಬಂದು ನಮ್ಮ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ನಮಗೊಂದು ಹೆಮ್ಮೆ ವಿಷಯ. ಯುರೋಪ್ ಖಂಡದ ಫ್ರಾನ್ಸ್ ದೇಶದ ನಾಯಕರು, ಅಧ್ಯಕ್ಷರು ಅವರು ಈ ಬಾರಿ ಬರ್ತಾ ಇದ್ದಾರೆ. ಅಂದ್ರೆ ಈಗ ಆಹ್ವಾನಿತರಲ್ಲಿ ಅಂದ್ರೆ ಯಾವುದೇ ಒಂದು ಮಹತ್ವದ ಕಾರ್ಯ ನಡೀತಿದೆ ಅಂತಂದ್ರೆ ನಾವು ಹೊರದೇಶದವರಿಗೆ ಆಹ್ವಾನಿಸಿದಾಗ ನಮ್ಮ ಸಂಸ್ಕೃತಿ, ನಮ್ಮ ಇಲ್ಲಿ ನಡೆದಕ್ಕಂಥ ಏನೈತಿ ಕಾರ್ಯವೈಖರಿಗಳು ಏನೈತಿ ಅವ್ರಿಗೆ ಪರಿಚಯ ಆತಂತಾರೆ. ಭಾರತದ ಒಂದು ಮತ್ತೊಂದು ಪತಾಕೆ ಅಲ್ಲಿ ಅವರಿಗೆ ಚಿರಪರಿಚಿತ ಆದಂತಾರೆ. ಭಾರತ ಏನ್ ನಡೀತಿದೆ ಅನ್ನುವಂಥ ಸಂಸ್ಕೃತಿ, ಇಲ್ಲಿ ಸಂಸ್ಕೃತಿ ಏನು ಅನ್ನುವಂಥದ್ದು ಏನಿದೆ ಪರಿಚಯ ಮಾಡ್ಬೇಕಂತಂದ್ರೆ ಅವ್ರಿಗೆ ಆಹ್ವಾನಿಸಲೇಬೇಕಾದಂಥ ಒಂದು ಸನ್ನಿವೇಶ ಕೂಡ. ಆದ್ರೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತಂತಂದ್ರೆ ಮೇಡಮ್, ಇತ್ತೀಚೆಗೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಪೀಠಿಕೆಯಲ್ಲಿ ಸಂವಿಧಾನದ ಬಗ್ಗೆ
ಅಂದ್ರೆ ಮಕ್ಕಳಿಗೆ ಏನೈತಿ ಸಂವಿಧಾನದ ತಿಳುವಳಿಕೆ ಬರಲಿ ಅನ್ನುವಂಥದ್ದು ಏನೈತಿ ಒಂದು ಪಾಠ ಟಿಪ್ಪಣಿ ಮಾಡಲೇಬೇಕು ಅನ್ನುವಂಥದ್ದೊಂದು ನಾವು ಕೇಳ್ತೀವಿ. ಹೌದು. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಸಂವಿಧಾನ ಪೀಠಿಕೆಯನ್ನ ಕಡ್ಡಾಯವಾಗಿ ಪ್ರಾರ್ಥನೆ ಸಮಯದಲ್ಲಿ ಅದನ್ನು ಹೇಳಿಸಬೇಕು ಅಂತ ಒಂದು ಆದೇಶ ಮಾಡಿತು. ಮೊದಲಿಗೆ ಆಶ್ಚರ್ಯ ಆಯ್ತು ಇದನ್ನ ಯಾಕೆ ಹೇಳಿದ್ರು ಅಂತ. ಆದ್ರೆ ನಂತರ ಎಷ್ಟು ಆಶ್ಚರ್ಯ ಆಗ್ತಾ ಇದೆ ಅಂದ್ರೆ 1ನೇ ತರಗತಿಯಿಂದ ಹಿಡಿದುಕೊಂಡು ಮಕ್ಕಳು ಈಗ ಓದ್ತಾ ಇದ್ದಾರಲ್ಲ ಅವರೆಲ್ಲ ಅದನ್ನ ಕಂಠಪಾಠ ಮಾಡ್ಬಿಟ್ಟಿದ್ದಾರೆ. ಆಶ್ಚರ್ಯ ಆಗ್ತದಲ್ಲಿ ಬರೋ ಶಬ್ದಗಳು ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರ ಬಾಯಲ್ಲಿ ಕೇಳಕ್ ಬಹಳ ಸುಂದರ ಅನಿಸ್ತದೆ. ಅದ್ರಲ್ಲಿ ಏನಿಲ್ಲ ಹೇಳಿ, ಯಾಕಂದ್ರೆ ಸಂವಿಧಾನದ ಪೀಠಿಕೆ ಅಂತಂದಾಗ ಅದು ಒಂದು ರಾಜಕೀಯ ಜಾತಕ ಅಂತ ಹೇಳ್ತಾರೆ, ಅದನ್ನ ಸಂವಿಧಾನದ ಒಡವೆ ಅಂತ ಹೇಳ್ತಾರೆ. ಅದೊಂದು ಇಡೀ ಸಂವಿಧಾನದ ಸಾರವನ್ನ ಸತ್ವವನ್ನ ತುಂಬಿಕೊಂಡಂತ ಒಂದು ಶಬ್ದಗಳು ಅಲ್ಲಿ ಇರುವಂತದ್ದು. ಅವುಗಳನ್ನ ನಮ್ಮ ಮಕ್ಕಳಿಗೆ ಪ್ರತಿದಿನ ಹೇಳಿಸೋದ್ರಿಂದ ನಮ್ಮ ಸಂವಿಧಾನ ಅಂದ್ರೆ ಏನು, ಅದರಲ್ಲಿ ಏನಿದೆ ಅನ್ನೋದನ್ನ ಮುಂದಿನ ಪೀಳಿಗೆ ಹಾಗೆ ವರ್ಗಾವಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಸಂವಿಧಾನ ಅಂದ್ರೆ ಬಹಳ ಬೃಹತ್ ಗಾತ್ರದ ಒಂದು ಗ್ರಂಥ ಅಂತ ಗೊತ್ತಿದೆ, ಆದ್ರೆ ಅದರ ಸತ್ವ ಏನು ಅನ್ನೋದನ್ನ ತುಂಬಾ ಸರಳವಾದ ಶಬ್ದಗಳಲ್ಲಿ ಅತ್ಯಂತ ಚಿಕ್ಕದಾದಂತಹ ರೂಪದಲ್ಲಿ ಅದನ್ನ ಓದ್ಬೇಕಾದ್ರೆ ಅದು ಪೀಠಿಕೆಯನ್ನೇ ಓದ್ಬೇಕಾಗ್ತದೆ. ಮಕ್ಕಳು ಅದನ್ನ ಅಷ್ಟು ಸುಂದರವಾಗಿ ಓದ್ತಾ ಇರೋದನ್ನ ಕೇಳೋದ್ರೇ ಖುಷಿ ಆಗ್ತದೆ. ನಮ್ಮ ಶಾಲೆಯಲ್ಲೂ ಕೂಡ ಮಕ್ಕಳು ಹೇಳ್ತಿರ್ತಾರೆ, ಕಂಠಪಾಠದಿಂದ ಹೇಳ್ತಾರೆ. ಆ ಕಂಠಪಾಠದಿಂದ ಹೇಳಿದವ್ರಿಗೆಲ್ಲ ನಾವು ಪ್ರತಿದಿನ ಚಪ್ಪಾಳೆ ತಟ್ಟಿ ಅವರನ್ನ ಮೃದುಂಬಿಸ್ತಾ ಇರ್ತೇವೆ. ಯಾಕಂದ್ರೆ ಮಕ್ಕಳಿಗೆ ಸಾರ್ವಭೌಮತೆ, ಪ್ರಜಾಸತ್ತಾತ್ಮಕತೆ, ಸಮಾಜವಾದ, ಆಮೇಲೆ ಸಾರ್ವಭೌಮತೆ, ಅದರ ಜೊತೆಗೆ ಅದರಲ್ಲಿ ಏನಿಲ್ಲ ಎಲ್ಲ ಬಗೆಯ ಸ್ವಾತಂತ್ರ್ಯ, ನಂಬಿಕೆಗಳು, ಧಾರ್ಮಿಕ ಸ್ವಾತಂತ್ರ್ಯ, ಜೊತೆಗೆ ಸಾಮಾಜಿಕ ಆರ್ಥಿಕ ನ್ಯಾಯ, ಪ್ರತಿಯೊಂದು ವಿಷಯಗಳು ಅದ್ರಲ್ಲಿ ಬಂದು ಹೋಗಿದ್ದಾವೆ. ಆ ಮಕ್ಕಳು ಆ ಶಬ್ದಗಳನ್ನು ಉಚ್ಚಾರ ಮಾಡಿದಾಗೆಲ್ಲ ಹಾಗಂದ್ರೆ ಏನು ಅಂತ ಕೇಳಿ ತಿಳ್ಕೊತಾರಲ್ಲ, ಅದು ನಮ್ಗೆ ಬಹಳ ಸಂತೋಷ ಅನ್ನಿಸ್ತದೆ. ಹಾಗಾಗಿ ಈ ಒಂದು ಏನು ನಡೆ ಮುಂದುವರೆದಿದೆ ಇದು ಬಹಳ ಒಳ್ಳೆಯದು ಅಂತ ಸಂತೋಷ ಆಗ್ತದೆ. ಯಾಕಂದ್ರೆ ಸರ್ಕಾರ ಈ ಒಂದು ಹೆಜ್ಜೆ ಅಂದ್ರೆ ಅದು ಸಾರ್ಥಕವಾದಂತಹ ಒಂದು ಕೆಲಸ ಅಂತ ಹೇಳಿ ಕೂಡ ತಾವು ಇದರಲ್ಲಿ ವರ್ಣಿಸ್ತಾ ಇದ್ದೇವೆ. ಇದು ಎಷ್ಟನೇ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು, ಇಲ್ಲಿಂದ ಇಲ್ಲಿಯವರೆಗೆ ಕಲಿಸ್ಬೇಕನ್ನುವಂಥದ್ದು ಏನಾದ್ರು ಕಟಪನೆ ಇದೆ ಅದ್ರೊಳಗೆ? ಅದು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾವು ಹೇಳ್ಬೇಕಾದಂಥದ್ದು ಅಂತಂದ್ರೆ ಪೂರ್ವ ಪ್ರಾಥಮಿಕತೆ ಹಿಡಿದು ಪ್ರೌಢಶಾಲೆಯವರೆಗೆ ಏನೈತಿ ಇದು ಅಂದ್ರೆ ಕಾನೂನಾತ್ಮಕವಾಗಿ ಈಗ ಸ್ವಲ್ಪ ಏನೈತಿ ವಿದ್ಯಾರ್ಥಿಗಳಲ್ಲಿ ಅದು ಗಮನವಾಗಿ ಬರಲಿ ಅನ್ನುವಂಥ ಉದ್ದೇಶ ಸರ್ಕಾರದ್ದು. ಮತ್ತು ಒಂದ್ ರೀತಿಯಿಂದ ಏನೈತಿ ತಿಳ್ಕೊಬೇಕಾದಂತ ಅಂಶ ಕೂಡ ಹೌದು. ಯಾಕಂತಂದ್ರೆ ಕಾನೂನಾತ್ಮಕ ನಮ್ಮ ಸಂವಿಧಾನದಲ್ಲಿ ಏನಿದೆ, ನಾವು ಏನು ಪಾಲಿಸ್ತಾ ಇದ್ದೇವೆ, ನಮ್ಮ ಮೇಲೆ ಏನೇನು ಜವಾಬ್ದಾರಿಗಳಿವೆ, ನಾವು ಏನನ್ನು ಪಾಲಿಸಬೇಕು ಅನ್ನುವಂಥದ್ದು ಏನೈತಿ ಎಲ್ಲರಿಗೆ ಮಕ್ಕಳಿಗೆ ಗೊತ್ತಾದ್ರೆ ಏನೈತಿ ಮುಂದೆ ಅವರ ಒಂದು ಆದರ್ಶ ಜೀವನವನ್ನು ಅಂದ್ರೆ ಯಾವುದೇ ಒಂದು ತಪ್ಪಿಲ್ಲದೆ ಒಂದು ಬಾಳ್ವೆಯನ್ನು ಮಾಡಬಹುದು ಅನ್ನುವಂಥದ್ದು ಇಲ್ಲಿ ನಾವು ಈ ಸಂದರ್ಭದಲ್ಲಿ ಅನ್ನೋದು. ಈಗ ಮುಂದಿನ ಪ್ರಶ್ನೆ ಅವರು ಮೇಡಮ್ ಅವರಿಗೆ, ಗುರುಮಾತೆ, ಸಂವಿಧಾನ ಆತ್ಮ ಯಾವುದು, ಅದನ್ನು ಹೇಳಿದವರು ಯಾರು? ಈ ಒಂದು ಪ್ರಶ್ನೆಗೆ ಉತ್ತರ, ಸಂವಿಧಾನದ ಆತ್ಮ ಯಾವುದು, ಅದನ್ನ ಹೇಳಿದ ಸಂವಿಧಾನದ ಆತ್ಮ ಅಂತೇಳಿ ಅದನ್ನ ಯಾರು ಹೇಳಿದ್ರು ಅಂತಂದಾಗ ಅದಕ್ಕಿಂತ ಪೂರ್ವದಲ್ಲಿ ಸಂವಿಧಾನದಲ್ಲಿರುವಂತಹ ವಿಧಿಗಳು 395 ವಿಧಿಗಳನ್ನು ಒಳಗೊಂಡಿದೆ. ಸಂವಿಧಾನ 395 ವಿಧಿಗಳನ್ನು ಒಳಗೊಂಡಿದ್ದು ಅದರಲ್ಲಿ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಅಂತೇಳಿ ನಮ್ಮ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸಂವಿಧಾನ ಆತ್ಮ ಅಂತೇಳಿ ಅದನ್ನ BR ಅಂಬೇಡ್ಕರ್ ಅವರು 32ನೇ ವಿಧಿಯನ್ನ 395 ವಿಧಿಗಳಲ್ಲಿ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಅಂತ ಹೇಳಿ ಅದನ್ನ ನಮ್ಮ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಸ್ತುತಪಡಿಸಿದ್ದಾರೆ. ಸಂವಿಧಾನದ ಆತ್ಮ ಅಂತ ಹೇಳಿ ಅದನ್ನ ಯಾಕಂತಂದಾಗ ಆ ಒಂದು 32ನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಒಂದು ವಿವರಣೆ ಇದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ವಿವರಣೆ ಇರುವುದರಿಂದ ಅತ್ಯಂತ ಬಹಳಷ್ಟು ನಮ್ಮ ಪ್ರಜೆಗಳಿಗೆ ಅದು ಬಹುಮುಖ್ಯವಾದಂತಹ ಒಂದು ವಿಧಿಯಾಗಿದ್ದರಿಂದ 32ನೇ ವಿಧಿಯನ್ನ ಸಂವಿಧಾನದ ಒಂದು ಆತ್ಮ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನ ಹೇಳಿದ್ದಾರೆ. ಒಂದು ರೀತಿಯಿಂದ ಹೇಳ್ಬೇಕಂತಂದ್ರೆ ಅದರಲ್ಲಿ ಎಲ್ಲಾ ಪ್ರಜೆಗಳ ಒಂದು ಹಕ್ಕಿನ ಬಗ್ಗೆ, ಸಂವಿಧಾನಾತ್ಮಕ ಹಕ್ಕು, 6 ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅದರಲ್ಲಿ ವಿವರಣೆ ಇದೆ ಅಂತೇಳಿ ನಾವು ಹೇಳಿದಾಗ ಸಂವಿಧಾನದ 32ನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ವಿವರಣೆ ಇದ್ದಿದ್ದರಿಂದ ಅದನ್ನ ಸಂವಿಧಾನದ ಆತ್ಮ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನೋಡ್ರಿ, ಯಾವುದೋ ಒಂದು ಇರಲಿ ಅದ್ರೊಳಗೆ ಏನೈತಿ ಆತ್ಮ ಅನ್ನುವಂಥದ್ದು ಯಾವ್ದು ಬರ್ತದೆ, ಸಮಾನತೆ ಇದ್ದಂಥದ್ದು ಏನೈತಿ ಅದೊಂದು ಆತ್ಮ ಇದ್ದಂತ ಅಂತಂದ್ರೆ ಎಲ್ಲರೂ ಒಳಗೊಂಡಂಥದ್ದು ಒಂದು ಸಂವಿಧಾನ. ಅದ್ರೊಳಗೆ ಏನೈತಿ 32ನೇ ವಿಧಿ ಇದೇನೈತಿ ಎಲ್ಲ ಅದರ ಸಂವಿಧಾನದ ಆತ್ಮ ಅನ್ನುವಂಥದ್ದು ಏನೈತಿ ಆ ಒಂದರೊಳಗೆ ಏನೈತಿ ಎಲ್ಲ ಅಡಗಿದಾವ ಅಂತಂದಾಗ
ದೇಹಕ್ಕೆ ಆತ್ಮ ಎಷ್ಟು ಮುಖ್ಯ, ಅದೇ ದೇಶಕ್ಕೆ ಸಂವಿಧಾನಾತ್ಮಕ ಹಕ್ಕು ಕೂಡ ಅಷ್ಟೇ ಮುಖ್ಯ ಅನ್ನೋದಕ್ಕ ಆ ಸಂವಿಧಾನಾತ್ಮಕದ ಹಕ್ಕು ಆ 32ನೇ ವಿಧಿಯಲ್ಲಿ ಇದ್ದುದರಿಂದಲೇ ಸಂವಿಧಾನದ ಆತ್ಮ 32ನೇ ವಿಧಿ, ಸಂವಿಧಾನದ ವಿಧಿ ಅಂತೇಳಿ ಅಂಬೇಡ್ಕರ್ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ ಹಿರೇಮಠ ಗುರುಮಾತೆಯರೇ, ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದೇನೇ ಒಂದು ಪ್ರಶ್ನೆ. 1950 ಜನವರಿ 26 ಅದ್ರದ್ದು ಹಿನ್ನೆಲೆ ಮೇಡಮ್ ಅವ್ರು ಆಗ್ಲೇ ಹೇಳಿದ್ದಾರೆ. ಅಂದ್ರೆ ಅದು ಏನಂತಂದ್ರೆ ಅದು ಜನವರಿ 26ಕ್ಕೆ ನಾವು ಯಾಕದನ್ನ ಆಚರಣೆ ಮಾಡ್ತೀವಿ, ಆವಾಗ ಜಾರಿ ಬಂದ ಯಾಕ ಅಂತ ಅನ್ನೋದಕ್ಕೆ ಅದು ಲಾಹೋರ್ನೊಳಗ 1929 ಜವಾಹರ್ಲಾಲ್ ನೆಹರು ಅವರು ಸ್ವಯಂ ಆಡಳಿತ ಬೇಕು, ಸ್ವಯಂ ರಾಜ್ಯದ ಒಂದು ಘೋಷಣೆಯನ್ನು ಏನ್ ಮಾಡಿದ್ರಲ್ರಿ, ಅದು ಜನವರಿ 26 ಆಗಿತ್ತು. ಆ ಒಂದು ಉದ್ದೇಶದಿಂದ ಜನವರಿ 26ನೇ ತಾರೀಕನ್ನೇ ಇಟ್ಕೊಂಡು 1950ರಲ್ಲಿ ಈ ಒಂದು ಸಂವಿಧಾನ ಜಾರಿಗೆ ಬಂತು. ಅದಕ್ಕಿಂತ ಮೊದಲು ಅಂದ್ರೆ 1949 ನವೆಂಬರ್ 26 ಪ್ರಿಯಾಂಬಲ್ ಅನ್ನ ನಾವು ಅಂಗೀಕಾರ ಮಾಡಿದ್ವಿ. ಅಂಗೀಕಾರ ಮಾಡ್ಕೊಂಡ್ಬಿಟ್ಟು ನಂತರ ಅದು ಕರೆಕ್ಟಾಗಿ ಎಕ್ಸಿಸ್ಟೆನ್ಸ್ ಬಂದಿತ್ತು ಅಂತಂದ್ರೆ 1950 ಜನವರಿ 26 ಅಂತ ನಾನು ಆ ವಿಚಾರವಾಗಿ ಹೇಳ್ತೀನಿ. ಅವತ್ತು ನಮ್ಮ ಭಾರತ ಸರ್ಕಾರ, ನಮ್ಮ ಭಾರತ ದೇಶ ಒಕ್ಕೂಟ ಸರ್ಕಾರ, ಗಣರಾಜ್ಯ ಅಂತೇಳಿ ಅಂದ್ರೆ ರಾಜ್ಯಗಳು, ಒಂದು ಕೇಂದ್ರ ಸರ್ಕಾರ, ಆಮೇಲೆ ರಾಜ್ಯ ಸರ್ಕಾರಗಳು ಇವೆಲ್ಲೂ ಒಟ್ಟುಗೂಡ್ಕೊಂಡು ಒಕ್ಕೂಟ ಸರ್ಕಾರ. ಅದೇ ರೀತಿ ಜನವರಿ 26 ಸಂವಿಧಾನಾತ್ಮಕವಾದಂತಹ ದಿನಾಚರಣೆ, ಗಣತಂತ್ರ. ಇದೇ ರೀತಿ ಈಗಾಗಲೇ ನಾವು ಬರೀ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದರ ಹಿನ್ನೆಲೆ ಏನು ಅನ್ನುವಂಥದ್ದೇ ರೀತಿ ವಿವರವಾದಂಥ ಮಾಹಿತಿಯನ್ನು ಈ ಗುರುಮಾತೆಯರು ಕೊಟ್ಟಿದ್ದಾರೆ. ಈಗ ಕೊನೆಯದಾಗಿ ಕೇಳಬೇಕಂತಂದ್ರೆ, ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಸಂವಿಧಾನಾತ್ಮಕವಾದಂಥ ಕಾರ್ಯಕ್ರಮ ಇದೇ ನಡೀತು. ಯಾಕಂತಂದ್ರೆ ಸಂವಿಧಾನದ ಬಗ್ಗೆ ಅಥವಾ ಗಣತಂತ್ರದ ಬಗ್ಗೆ, ಗಣರಾಜ್ಯೋತ್ಸವದ ಬಗ್ಗೆ, ಈ ರಾಷ್ಟ್ರೀಯ ಹಬ್ಬದ ಬಗ್ಗೆ ಜನರಿಗೆ ಸಾಕಷ್ಟು ಮಾಹಿತಿ ಇರಲಿಲ್ಲ. ನಾವು ಈಗ ನಮ್ಮ ಉಮಾ ಮೇಡಮ್ ಅವರು ಕೂಡ ಹೇಳಿದಂಥ ಒಂದು ಸಂದರ್ಭ ಏನಂತಂದ್ರೆ, ನಾವು ಮುಂದೆ ಈಗ ನಮಗೆ ಗೊತ್ತಾಗಿದೆ ರೀತಿ ಸಂವಿಧಾನವನ್ನು ಕೂಡ ಮಕ್ಕಳಿಗೆ ರೀತಿ ನೀವು ಪಾಠ ಮಾಡಿಸ್ತೀರಿ ಅನ್ನೋಂಥದ್ದು. ಇನ್ನು ಮುಂದೆ ನಾವೇ ರೀತಿ ಮಕ್ಕಳಿಗೆ ಕರೆದ ಸಂವಿಧಾನದ ಬಗ್ಗೆ ತಮಗೆ ತಿಳಿದಂಥ ವಿಷಯಗಳೇನು ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಈ ಪಾಠ ಮಕ್ಕಳಿಗೆ ಬೋಧನೆ ಆಗ್ತಿದೆ ಅನ್ನುವಂಥ ನಮ್ಗೆ ಗೊತ್ತಿರಲಿಲ್ಲ. ಈಗ ಕೊನೆಯದಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳು. ಮೊದಲನೇದಾಗಿ ಹಿರೇಮಠ ಮೇಡಮ್ ಅವರು, ನಮ್ಮ ಚಾನಲ್ ಮುಖಾಂತರ ಈ ಗಣರಾಜ್ಯೋತ್ಸವದ ಅಂಗವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳು. ಸರ್, ಈ ಒಂದೇನು ಫಂಕ್ಷನ್ ತಯಾರಿ ಮಾಡಿದ್ರಲ್ಲ ನೀವು, ಇದನ್ನ ನಾನು ಭಾಳ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ದೂರ ಇದು ಮಾಧ್ಯಮ ಏನಿದೆಯಲ್ಲ, ಬಹಳ ಬಹುಬೇಗನೆ ಜನರಿಗೆ ತಲುಪಿಬಿಡುತ್ತೆ. ಆಮೇಲೆ ನೀವು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳು ಏನದಾವಲ್ಲ, ಇವು ನೋಡುಗರಿಗೆ, ಕೇಳುಗರಿಗೆ ಇವೆಲ್ಲ ಬಹಳಷ್ಟು ಉಪಯುಕ್ತ ಅಂತ ನಾನು ಹೇಳ್ತೀನಿ. ಅದು ಸುಮ್ಮನೆ ಹಾಗೆ ಕೇಳಿದ್ರೆ ಸಾಕು. ಸಂವಿಧಾನ ಈಗ ಮೇಡಮ್ ಅವರು, ಉಮಾ ಮೇಡಮ್ ಅವರು, ಆಮೇಲೆ ಆಲ್ಗುಡಿ ಮೇಡಮ್ ಅವರು ಬಹಳ ನಮಗೂ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಸಂವಿಧಾನದ ಬಗ್ಗೆ. ಅದೆಲ್ಲ ನೀವು ಹೇಳಿದಾಗೆ ಮಕ್ಕಳ ಕಾಲೇಜ್ ಹುಡುಗರಾಗಲಿ ಅಥವಾ ಸಣ್ಣ ಪ್ರೈಮರಿ ಮಕ್ಕಳಾಗಲಿ ಅಥವಾ ಹೈಸ್ಕೂಲ್ ಹುಡುಗರಾಗಲಿ ಇದನ್ನೆಲ್ಲ ಕೇಳ್ಬಿಟ್ರೆ ಅವ್ರಿಗೆ 1 ಅಂಕ 2 ಅಂಕ 4 ಅಂಕ ಇದು ಬಹಳ ಉಪಯುಕ್ತ ಆಗ್ತೈತಿ. ಜೊತೆಗೆ ಎಲ್ಲ ಮಾಹಿತಿ ಹೇಗೆ ನಮ್ಮ ಒಂದು ಭಾರತ ಗಣರಾಜ್ಯ ಆಯಿತು, ಯಾವಾಗ ಜಾರಿಗೆ ಬಂತು, ಆ ಡೇಟ್ಸು, ಇಯರ್, ಇವೆಲ್ಲ ಎಷ್ಟೋ ಹುಡುಗರಿಗೆ ಗೊತ್ತೂ ಇರಂಗಿಲ್ರಿ. ಅಂದ್ರೆ ಎಲ್ಲ ಹುಡುಗರು ತಿಳ್ಕೊಂಡಿರ್ತಾರ ಅಂತ ಇಲ್ಲ. ಅವೆಲ್ಲ ಏನಾಗ್ತೈತಿ ಮತ್ತೊಂದ್ಸತಿ ಅವರಿಗೆ ಕೇಳ್ತಾರ. ಯಾಕಂದ್ರೆ ಈಗ ಸಾಕಷ್ಟು ಜನರಿಗೆ ಗೊತ್ತಿರಂಗಿಲ್ಲ. ಎಷ್ಟನೇ ನಾವು ಈ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಗೊತ್ತಿರಂಗಿಲ್ಲ. ಈಗ ರೀತಿ ನೋಡಿದ ತಕ್ಷಣ ಗೊತ್ತಾಗುತ್ತೆ 75ನೇ ವರ್ಷ ನಾವು ಆಚರಣೆ ಮಾತಾಡ್ತೀವಿ. ಗೆಸ್ಟ್ ಯಾರು ಬಂದಾರ ಮೇಡಮ್ ಅವರೇ, ಫ್ರಾನ್ಸ್ ದೇಶದ ಅಧ್ಯಕ್ಷ ಬರ್ತಾ ಇದಾರ ಅಂತ ಅನ್ನೋದಾಗ್ಲಿ. ಮತ್ತೆ ಅಲ್ಲೆಲ್ಲ ಮೇಡಮ್ ಅವ್ರು ಹೇಳಿದ್ರು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಒಂದು ಏನಪ್ಪ ಸ್ತಬ್ಧ ಚಿತ್ರಗಳು ಬರ್ತಾವ ಅಂತ. ಅಂದ್ರೆ ಪ್ರತಿಯೊಂದು ರಾಜ್ಯದ ಸ್ತಬ್ಧ ಚಿತ್ರನೂ ಅಲ್ಲಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಏನು ಇಂಪಾರ್ಟೆಂಟ್ ಒಂದು ಇವೆಂಟ್ ಇದೆಯಲ್ಲ ಅದೆಲ್ಲ ಅಲ್ಲಿ ಮಾಡಿರ್ತಾರೆ. ಅದೆಲ್ಲ ನೋಡೋ ಅವಕಾಶ ಬಂದಂತ ಒಂದು ಗೆಸ್ಟ್ಗೆ ಸಿಗುತ್ತೆ. ಯಾಕಂದ್ರೆ ಈಗ ನಾವು ವಿಶೇಷವಾಗಿ ನೋಡ್ಬೇಕಂದ್ರೆ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ನಾವು ನೋಡಿದ್ರೆ ರೀತಿ ಅಲ್ಲಿ ಒಂದೇ ಸಂಸ್ಕೃತಿ, ಒಂದೇ ಆಡು ಭಾಷೆ, ಒಂದೇ ರೀತಿಯಾದಂತಹ ಒಂದು ಚಲನವಲನಗಳು ಇರ್ತವೆ. ಆದ್ರೆ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ. ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನೋಡ್ಬೇಕಂತಂದ್ರೆ ಬೇರೆ ಬೇರೆ ಜನಾಂಗದ ಒಂದು ವೈಶಿಷ್ಟ್ಯತೆ ಬೇರೆ ಬೇರೆ ಇರುತ್ತೆ.
ಅವ್ರ ಶೈಲಿ ಬೇರೆ, ಅವ್ರ ಸಂಸ್ಕೃತಿ ಬೇರೆ, ಅವ್ರ ಪದ್ಧತಿ ಬೇರೆ, ಅವ್ರ ನಡವಳಿಕೆ ಬೇರೆ, ಭಾಷೆ ಬೇರೆ, ಈ ರೀತಿಯಾದಂತ ಒಂದು ಅದೆಲ್ಲ ಬೇರೆ ಬೇರೆಯಾಗಿ ಇದ್ರು ಸಹಿತ ಎಲ್ಲ ಕೂಡಿ ಒಂದು ಭಾರತ. ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದು ಕಾಣಬೇಕಂತಂದ್ರೆ ಇಡೀ ಜಗತ್ತಿನ ತುಂಬ ನೋಡ್ಬೇಕಾದ್ರೆ ಈಗ ಅಮೆರಿಕಾಗೆ ಹೋಗ್ರಿ ಆದ್ರೆ ಅಮೆರಿಕನರು, ಬೇಕಾದ್ರೆ ಸ್ಟೂಡೆಂಟ್ ಹೋಗ್ರಿ ಅಲ್ಲಿಂದ ಜನ ಬೇರೆ, ಜಪಾನ್ ಬೇರೆ, ಚೈನಾ ಬೇರೆ, ಈ ರೀತಿ ಆದಂಥವು ಇದ್ದಾಗ ಭಾರತಕ್ಕೆ ಬಂದಾಗ ಏನೈತಿ ಇದು ಎಲ್ಲಾ ಜನಾಂಗ ಸಿಗ್ತಾವ. ಸಾವಿರಾರು ಭಾಷೆಗಳು, ನೂರಾರು ಮಾತಿನ ಶೈಲಿಗಳು, ಅಂದ್ರೆ ಇವೆಲ್ಲ ಕೂಡಿ ಒಂದು ಕೂಡಿದಂತಂದ್ರೆ ಭಾರತ. ಎಷ್ಟೊಂದೊಂದು ಮುಜುಗರ ಅನಿಸ್ತೈತಿ. ಯಾಕಂದ್ರೆ ಬೇರೆ ದೇಶದಾಗ ಹೋದಾಗ ಒಂದೇ ಭಾಷೆ, ಅದು ಒಂದೇ ಭಾಷೆ ಒಂದೇ ಸಂಸ್ಕೃತಿ. ನಮ್ಮಲ್ಲಿ ಹಂಗಿಲ್ಲ, ಎಲ್ಲ ಜನಾಂಗ ಬೇರೆ ಬೇರೆಯಾಗಿ ಇದ್ದು ಭಾರತ ಅನ್ನುವಂಥದ್ದು ಎಲ್ಲರೂ ಕೂಡಿ ಏನೈತಿ ಒಂದೇ ಭಾರತ, ನಾವು ಭಾರತೀಯರು ಅನ್ನುವಂಥದ್ದು ಏನೈತಿ. ಕುವೆಂಪು ಹೇಳ್ತಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಧರ್ಮ ಎಲ್ಲ ರಸಿಕರ ಕಂಗಳ ಸೆಳೆಯುವುದು ಅಂತಂದ್ರೆ ಇದೆ ನಮ್ಮ ಸಂಸ್ಕೃತಿ ಏನ ನಡೀತೈತಿ ಅಂತ ಈಗ ಹೇಳಿದ್ರು ಮೇಡಮ್ ಅವರು. ನಾವು ಇಂಥ ದೇಶದವ್ರಿಗೆ ಆಮಂತ್ರಿಸಿದ್ದೇವೆ ಅಂತಂದ್ರೆ ನಮ್ಮ ಸಂಸ್ಕೃತಿಗೆ ಏನೈತಿ ಅದ ಅವ್ರಿಗೆ ಸೆಳಿತೈತಿ ನಮ್ಮ ದೇಶಕ್ಕೆ. ಅದೇ ರೀತಿಯಾಗಿ ಮುಂದಿನ ಅನಿಸಿಕೆ ಅಭಿಪ್ರಾಯ ಮೇಡಮ್ ಅವರು, ಈಗ ತಮ್ಮ ಅನಿಸಿಕೆ ಅಭಿಪ್ರಾಯ ಅಂತಂದ್ರೆ ಈಗ ನಮ್ಮ ಚಾನಲ್ ಏನೈತಿ ಇಂಥವೆಲ್ಲ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇರ್ತೈತಿ. ಆದ್ರೆ ತಮ್ಮ ಅನಿಸಿಕೆ ಏನ್ ಹೇಳ್ರಿ ನಮ್ಮ ಚಾನಲ್ ಬಗ್ಗೆ ಬೇಡ, ಈ ನಮ್ಮ ಗಣರಾಜ್ಯೋತ್ಸವ ಅಂಗವಾಗಿ ಏನ್ ಸಂದೇಶ ಕೊಡಬಯಸ್ತೀರಿ? ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಮುಂಚಿತವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಭಾರತದ ಜನರಿಗೂ ನಮ್ಮ ಚಾನಲ್ ನೋಡುವವರಿಗೂ ಹಾಗೂ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಬಗ್ಗೆ ವಿಶೇಷವಾಗಿ ಟೀಚರ್ಸ್ಗೆ ಹೇಳೋ ಅಗತ್ಯನೇ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಪ್ರತಿ ವರ್ಷ ಅತ್ಯಂತ ಅಚ್ಚುಕಟ್ಟಾಗಿ ಹಬ್ಬವನ್ನು ಆಚರಿಸೋದೇ ನಾವು. ಹಾಗಾಗಿ ಮಕ್ಕಳಿಗೂ ಇದನ್ನ ಪೀಳಿಗೆಯಿಂದ ಪೀಳಿಗೆಗೆ ಬೆಳೆಸ್ತಾ ಇರೋರು ನಾವು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈ ವಿಷಯ ಕೇವಲ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಇವು ಕೇವಲ ಧ್ವಜ ಹಾರಿಸುವುದರ ಮೂಲಕ ಅಷ್ಟೇ ಅಲ್ಲ, ಅದರ ಹಿನ್ನೆಲೆಯನ್ನ ತಿಳ್ಕೊಂಡು ನಮ್ಮ ಸಂವಿಧಾನದ ಕರ್ತವ್ಯದಲ್ಲಿ ಒಂದಿದೆ, ಒಂದು ಅಂಶ ಬರ್ತದೆ. ಏನಂದ್ರೆ ನಮ್ಮ ಭಾರತದ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವುದು ಮತ್ತು ನಮ್ಮ ಸ್ವತಂತ್ರ ಹೋರಾಟದ ಸಿದ್ಧಾಂತಗಳನ್ನ ಗೌರವಿಸುವುದು ಅಂತೇಳಿ ಆ ಅಂಶವೂ ಕೂಡ ಇದರಲ್ಲಿ ಬೆರೆತು ಹೋಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಹಾಗಾಗಿ ಅದನ್ನ ಮಕ್ಕಳು ಮತ್ತು ನಾಗರಿಕರು ಎಲ್ಲರೂ ಕೂಡ ಗೌರವಿಸ್ತಾನೆ ಈ ಹಬ್ಬಗಳನ್ನ ಸವಿಯೋಣ. ಕೇವಲ ಧಾರ್ಮಿಕ ಹಬ್ಬಗಳನ್ನ ಅಷ್ಟೇ ಮನೆಯಲ್ಲಿ ಸಂಭ್ರಮಿಸೋದಲ್ಲ, ಇದನ್ನ ಹೊರಗಡೆ ಸಂಭ್ರಮಿಸೋದ್ರ ಜೊತೆಗೆ ಮನೆಯಲ್ಲೂ ಸಂಭ್ರಮಿಸೋಣ ಅಂತ. ಅವತ್ತೊಂದು ದಿನ ಸಿಹಿ ಊಟ ಮಾಡಿ, ಅವತ್ತೊಂದಿನ ಮನೆಯವರೆಲ್ಲರೂ ಮನೆಯ ಧಾರ್ಮಿಕ ಹಬ್ಬಗಳ ಜೊತೆಗೆ ಅದನ್ನ ಹೇಗೆ ಆಚರಣೆ ಮಾಡ್ತೀವೋ ಹಾಗೆ ಇದನ್ನು ಕೂಡ ಆಚರಣೆ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಬರ್ತದೆ ಅಂತ ನನಗೆ ಬಹಳ ಸಂತೋಷ ಅನಿಸ್ತದೆ. ಎಲ್ಲರಿಗೂ ಶುಭಾಶಯಗಳು. ತಮ್ಮ ಒಂದು ಸಂತೋಷದ ಯಾವ ರೀತಿ ಸಂತೋಷ ವ್ಯಕ್ತಪಡಿಸಿದ್ರೆ ಅಂತಂದ್ರೆ ಇಷ್ಟ ಹಬ್ಬದೊಳಗದೀವಿ ನಾವು, ಹಬ್ಬದ ಆಚರಣೆ, ಆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ಬೇಕನ್ನುವಂಥದ್ದು ರೀತಿ ಸಂಕ್ಷಿಪ್ತವಾದರೂ ಅತಿ ಅಚ್ಚುಕಟ್ಟಾಗಿ ತಾವು ವರ್ಣನೆ ಮಾಡಿದ್ದೀರಿ. ಈಗ ಇನ್ನೊಂದು ಹೇಳ್ಬೇಕಂತಂದ್ರೆ ಆಲ್ಗುಂಡಿ ಮೇಡಮ್ ನನಗೆ ಏನು ಹೆಮ್ಮೆ ಅನಿಸ್ತಿದೆ ಅಂತಂದ್ರೆ ಅವ್ರ ತಂದೆಯವರು GT ಆಲ್ಗುಂಡಿ ಮತ್ತು BT ಆಲ್ಗುಂಡಿ ಅಂತೇಳಿ ಇಬ್ರು ಅಣ್ಣ ತಮ್ಮ. ಕನ್ನಡ ಶಾಲೆಗೆ 1ನೇ ನಂಬರ್ ಸ್ಕೂಲಿಗೆ ಏನೈತಿ ಅವ್ರಿಬ್ರು ಒಂದ ಕಡೆ ಜಾಬ್ ಮಾಡ್ತಾರೆ. BT ಆಲ್ಗುಂಡಿ GT ಆಲ್ಗುಂಡಿ ಅದಾರಲ್ಲ, ಇವ್ರು BT ಆಲ್ಗುಂಡಿ ಸರ್ ಅವರು ಮಗಳು ಅಂತ ಹೇಳಿದ್ರು. ಯಾಕಂದ್ರೆ ನನ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ ಅಂತಂದ್ರೆ ನಾನು ಅವ್ರ ವಿದ್ಯಾರ್ಥಿ, ಅವ್ರೊಳಗ ಕೈಯೊಳಗೆ ಕಲ್ತಂತ. ಈಗ ಹೇಳ್ಬೇಕಂತಂದ್ರೆ ನಾವು ಹೆಂಗ್ ಬಿಡಿಸ್ಕೊತಿದ್ವಿ ಅಂತಂದ್ರೆ ಅವಾಗ ಪ್ಯಾಂಟ್ ಶರ್ಟ್ ಹಾಕಿ ಪ್ಯಾಂಟ್ ವೈಟ್ ಶರ್ಟ್ ಇರ್ತಿತ್ತು, ಸಾಲ ಕುಂದಿರ್ತಿದ್ವಿ. ಕುಂತಾಗ ಏನೈತಿ ನನಗೆ ಇನ್ನೂ ನೆನಪೈತಿ ಹೇಳ್ಬೇಕಂತಂದ್ರೆ. ಆದ್ರೆ ಈಗ ಸಂದರ್ಭ ಹೇಗೈತಿ ಅಂತಂದ್ರೆ ಅದನ್ನ ನನ್ನ ಆಸೆ ವ್ಯಕ್ತಪಡಿಸಾಕ ಇದೊಂದು ಸುವರ್ಣ ಅವಕಾಶ ನನಗೆ. ಕುಂತಾಗ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ನಮ್ಮ ಮುಂದೆ ಬಂದು ಕುಂದಿರ್ತಿದ್ರು. ಕುಂತೇನೈತಿ ಏನಾದ್ರು ಕೇಳಿದ್ಕೊಳ್ಳೆ ದವಾಂಶಿದ್ದ ನಮ್ಮ ಕ್ಲಾಸ್ಮೇಟ್ಸ್ ಅವ್ರು ಹೆಂಗ್ ಬಡಿತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಎರಡು ತೊಡಿ ಮೇಲೆ ಎರಡು ಕೈ ಪಟ್ ಅಂತ ಬಡಿಸಿ ಹಿಂಚಿಬಿಟ್ಟಿದ್ರು. ಯಾಕಂದ್ರೆ ಅದು ಈಗೂ ನಮ್ಗೆ ನೆನ ಬರ್ತೈತಿ. ಯಾಕಂದ್ರೆ ನೆನೆಸ್ಕೊಂಡ್ರೆ ಈಗ ಸದ್ಯ ನಾವು ಕನ್ನಡ ಸರಿಯಾಗಿದ್ದೀನಿ, ಅವ್ರು ನನ್ನ ಮುಂದೆ ಕುಂತಾರೆ, ನನಗೆ ಅದು ಈಗ ನಿನ್ನೆ ಏನಾದ್ರು ನಾನು ಬಡಿಸ್ಕೊಂಡೇನೆ ಹೇಳೋ ಹಿಂಗೆ ಅನಿಸುತ್ತೆ ನನಗೆ. ಯಾಕಂದ್ರೆ ಅವಾಗ ಹಂಗಿತ್ತು ಪಾಠ ಹೇಳುವಂಥದ್ದು ಏನೈತಿ ಅಷ್ಟೊಂದು ಅಚ್ಚುಕಟ್ಟಾಗಿ ಅವ್ರು ಹೇಳಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್, ಅಷ್ಟ ಪ್ರೀತಿ ಮಾಡ್ತಿದ್ರು. ಅದಕ್ಕೆ ರೀತಿ ನನಗೆ ತುಂಬಾ ಹೆಮ್ಮೆ ಅನಿಸ್ತೈತಿ. ಅದಕ್ಕೆ ಈಗ ತಮಗೆ ಏನೈತಿ ಗುರುಮಾತೆಯರು ಈಗ ನನಗೆ ಆ ಸಂದರ್ಭ ಒದಗೈತಿ ಅಂತ ನಾನು ತುಂಬಾ ಪುಣ್ಯವಂತ. ಯಾಕಂದ್ರೆ ಅವ್ರಿಗೆ ನೋಡ್ಬೇಕಾದಂತ ಆಸೆ ಅದ್ರೊಳಗೆ ಏನೈತಿ. ಈಗ ತಮಗೂ ನಾನು ಈ ಸಂದರ್ಶನ ನಡೆಸ್ತೀನಿ ಅಂತಂದ್ರೆ ನಿಜವಾಗಿಯೂ ನಾನು ಒಬ್ಬ ಸದೈವಶಾಲಿ ಅಂತ ಅನ್ಬೋದು ಇದ್ರಾಗ. ಅದೇ ರೀತಿ ಯಾಕಂತಂದ್ರೆ ಬರೀ ನಾವು ವರ್ಣನೆ ಮಾಡ್ಕೊಂಡು ಹೋದ್ರೆ ಏನೈತಿ ಸಂವಿಧಾನದ ಒಂದು ಇದ್ರೊಳಗೆ ಬರಂಗಿಲ್ಲ. ಸಂವಿಧಾನದ ಬರಂಗಿಲ್ಲ, ವರ್ಣನೆ ಮಾಡಿದ್ರೆ ಏನೈತಿ ತಮ್ಮ ಒಂದು ಒಳ್ಳೆಯದಕ್ಕೆ ಏನೈತಿ ವರ್ಣನೆ ಮಾಡಿ ಏನೈತಿ ಅವಾಗಿ ತಗೊಂತ ಅಂತ ಜನ ತಿಳ್ಕೊತಾರೆ. ಅದಕ್ಕೆ ಏನೈತಿ ನನ್ನ ಅನಿಸಿಕೆ ಅಭಿಪ್ರಾಯ ಆಗ್ತದೆ ಅಷ್ಟೇ. ಗುರುಮಾತೆಯರೇ, ಈಗ ತಮ್ಮ ಅನಿಸಿಕೆ ಅಭಿಪ್ರಾಯ ಅಂತಂದ್ರೆ ಗಣರಾಜ್ಯೋತ್ಸವ ಅಂಗವಾಗಿ ಜನರ
ಒಂದು ಆಗು ಹೋಗುವುದು ಅಥವಾ ತಮ್ಮ ಒಂದು ಸಂದೇಶ? ನನಗೆ ಮೊದಲೇ ಭಾಳ ಸಂತೋಷ ಆಗಿದ್ದು ಚಕಾತಿ ಸರ್ ಅವರು, ನಾನು ನಿಮ್ಮ ತಂದೆಯವರ ಶಿಷ್ಯ ಅಂತೇಳಿ ಅಂತೇನು ಹೇಳಿದ್ರಲ್ಲ, ನಾನು ಎಲ್ಲಿ ರಾಮದುರ್ಗದಾಗ ಅದನ್ನ ಹೊಗಳ್ಕೋಬಾರ್ದು. ಇಲ್ಲಿ ಸ್ಟುಡಿಯೋ ಒಂದು ಮಾತಿದೆ, ಗುರುಗಳನ್ನ ಹೊಗಳಿದ್ರೆ, ಗುರುಗಳ ವರ್ಣನೆಯನ್ನು ಮಾಡಿದ್ರೆ ಏನೂ ತಪ್ಪಿಲ್ಲ. ನಾ ಎಲ್ಲಿಗೂ ರಾಮದುರ್ಗದಕ್ಕೆ ಹೋಗ್ತೀನಲ್ಲ, ಅಲ್ಲಿ ನಮ್ಮ ತಂದೆಯವರ ಡುಮಾವತ ವಕೀಲರಾಗಲಿ ಅವರೆಲ್ಲ ನಮ್ಮ ತಂದೆಯವರನ್ನ ಫಸ್ಟ್ ನೆನೆಸಿ ಆಮೇಲೆ ನನ್ನನ್ನು ಇದನ್ನ ಮಾಡ್ತಾರೆ. ಅದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಇವತ್ತು ಕೂಡ ನನಗೆ ಹೆಮ್ಮೆಯ ವಿಷಯನೇ. ಅವರ ಶಿಷ್ಯರ, ನಮ್ಮ ತಂದೆಯವರ ಕೈಯಲ್ಲಿ ಕಲಿತಂಥ ಶಿಷ್ಯರ ಜೊತೆ ನಾನು ವಾದ ವಿವಾದ ಸಂವಾದದಲ್ಲಿ ತೊಡಗಿದ್ದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಲು ಬಯಸ್ತೇನೆ. ಈಗ ಮೇಡಮ್ ಇಬ್ರು ಹೇಳಿದ್ರು, ಭಾಳ ಚಂದ ಹೇಳಿದ್ರು, ಸಂದೇಶನೂ ಕೂಡ ಭಾಳ ನೀಟಾಗಿ ಕೊಟ್ಟರು. ಸರ್ಕಾರ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದೆ. ಸಂವಿಧಾನದ ಬಗ್ಗೆ ಅರಿಯಲು, ಸಂವಿಧಾನವನ್ನ ತಿಳಿಸಲು ವಿದ್ಯಾರ್ಥಿಗಳಿಗೆ 1ರಿಂದ ಹೈಸ್ಕೂಲಿನವರೆಗಿಂತ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪೀಠಿಕೆಯನ್ನ ದಿನಾಲು ಪ್ರೇಯರ್ನಲ್ಲಿ ಅದನ್ನ ಒಂದು ಪ್ರೇಯರ್ನಲ್ಲಿ ಅನಿಸುವ ಒಂದು ಕಾರ್ಯವಲ್ಲದ ಜೊತೆಗೆ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ಗೆ IC ವಿಷಯವನ್ನ ಒಂದು ಐಚ್ಛಿಕ ವಿಷಯವನ್ನ, ಒಂದು ಕಂಪಲ್ಸರಿ ವಿಷಯವನ್ನಾಗಿ ಕೂಡ ಅದು ಜಾರಿಗೆ ತಂದಿದೆ ಸರ್ಕಾರ. ಇದರ ಮೂಲಕ ಸಂವಿಧಾನದ ಅದರ ವಿವರಣೆ, ಸಂವಿಧಾನದ ಬಗ್ಗೆ ಸಾಕಷ್ಟು ವಿಷಯಗಳ ಮಾಹಿತಿಯನ್ನ ಸರ್ಕಾರ ಇಂದು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದೆ ಅಂತ ಹೇಳಿದಾಗ ಸರ್ಕಾರದ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾವು ಹೇಳ್ತೇವೆ. ಅದರ ಜೊತೆಗೆ ಇವತ್ತು ನಮ್ಮ JBM ಚಾನೆಲ್ನವರು ಸಂವಿಧಾನ ಮತ್ತು ಗಣರಾಜ್ಯದ ಮಹತ್ವದ ಬಗ್ಗೆ ನೀವು ನಮಗ ವಿಷಯವನ್ನ ತಿಳಿಸಲು ನಮ್ಮ ಸ್ಟುಡಿಯೋ ಬನ್ನಿ ಅಂತ ಕೇಳಿದಾಗ ನಮ್ಗೆ ಬಹಳಷ್ಟು ಸಂತೋಷನೂ ಕೂಡ ಆಯಿತು. ಸಂವಿಧಾನ, ಗಣರಾಜ್ಯದ ವಿಷಯದ ಬಗ್ಗೆ ನಾವು ಸಾಕಷ್ಟು ನಮಗೆ ತಿಳಿದಷ್ಟು ಮಾಹಿತಿಯನ್ನ ನಾವು ನಿಮ್ಮ ಚಾನೆಲ್ ಮುಂದೆ ಇಟ್ಟಿದ್ದೇವೆ. ನಿಮ್ಮ ಚಾನೆಲ್ ಅಥವಾ JBM ಚಾನೆಲ್ ಸಂವಿಧಾನದ ಪ್ರಸಾರವನ್ನು ಎಲ್ಲಾ ಜನರಿಗೆ ಸಂವಿಧಾನದ ಪ್ರಚಾರವನ್ನು ಮಾಡುವುದರ ಜೊತೆಗೆ ಇನ್ನೊಂದು ನಾನು ಹೇಳ್ತೀನಿ, JBM ಚಾನೆಲ್ ಅತ್ಯುತ್ತಮ ಚಾನೆಲ್ ಆಗಿ ಬೆಳೆಯಲಿ ಅಂತ ಹೇಳಿ ನಾನು ಹೇಳುತ್ತಾ 75ನೇ ಗಣರಾಜ್ಯೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ನಾವೆಲ್ಲರೂ ರಾಷ್ಟ್ರೀಯ ಹಬ್ಬವನ್ನ, ಹೇಗೆ ನಾವು ನಾಡ ಹಬ್ಬವನ್ನ ಮತ್ತು ಧಾರ್ಮಿಕ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಾವು ನಮ್ಮ ರಾಷ್ಟ್ರೀಯ ಹಬ್ಬವಾದಂತಹ ಗಣರಾಜ್ಯೋತ್ಸವವನ್ನ ನೀವು ಎಲ್ಲರೂ ಕೂಡ ಆಚರಿಸೋಣ. ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಗ್ರಾಮದ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇರಲಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇದರ ಹಿಂದಿನ ಒಂದು ಹಿನ್ನೆಲೆ ಏನು? ಈ ಗುರುಮಾತೆಯರಿಗೆ ಇಲ್ಲಿ ತರಬೇಕಾದ್ರೆ ಏನೈತಿ, ಯಾವ್ಯಾವ ರೀತಿಯಾದಂಥ ಒಂದು ಸನ್ನಿವೇಶಗಳು ನಡೆದು ಅಂತ ಹೇಳಬೇಕು. ಫಸ್ಟ್ ಮೊದಲಿಗೆ ಏನೈತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವಾಗ ಏನೈತಿ, ಯಾರಿಗೆ ಕಳಿಸ್ಬೇಕು ಅನ್ನೋಂಥ ಬಂದಾಗ ನಮ್ಮ ಉಮಾ ಮೇಡಮ್ ಅವ್ರು ಏನೈತಿ ಹೇಳಿದರು, ಇಲ್ಲ ನಾವೇನೈತಿ ಅಂತವ್ರು ಕಳಿಸ್ತೀವಿ, ಅವ್ರೇನೈತಿ ಅದರೊಳಗೆ ಭಾಗವಹಿಸ್ತೀವಿ ಅಂತ ಹೇಳಿ. ಅಂದ್ರೆ ಈ ಸಂದರ್ಭದಲ್ಲಿ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಥ್ಯಾಂಕ್ಸ್ ಆಗ್ತದೆ. ಯಾಕಂದ್ರೆ ಆ ಸಂದರ್ಭದಾಗ ಅವ್ರು ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾರ್ಥಿ ಸಂಘದ ಶ್ರೀ ಪದವಿಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಅವರು ನಮ್ಮ ಹೊಸೂರು ಸರ್ ಅವರಿಗೆ ನಾನು ಕೇಳ್ಕೊಂಡೆ, ಸರ್ ಹೀಗೈತಿ ತಮ್ಮ ಕಾಲೇಜಿನಿಂದ ಯಾರಿಗೆ ಅಂತಂದಾಗ ಏನೈತಿ ಹಿರೇಮಠ ಉಪನ್ಯಾಸಕರು ಅವ್ರಿಗೆ ಕಳಿಸ್ತೀನಿ ಅಂತಂದ್ರು. ಆಯ್ತು ಸರ್ ಅಂತೇಳಿ. ಯಾಕಂದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ಈ ಸಂದರ್ಭ ನಮ್ಗೆ ಸಿಗಾಕತ್ತೆ ಯಾರಿದ್ದಿಲ್ಲ, ಯಾರಿಗೆ ಹುಡುಕ್ಬೇಕಪ್ಪ ಅಂತ ಏನೈತಿ ಅವಾಗ ಹೇಳಿದ್ರು, ಇಲ್ಲ ನಾ ಹಿರೇಮಠ ಮೇಡಮ್ ಅವ್ರು ಕಳಿಸ್ತೀನಿ, ಅವ್ರಿಗೆ ಏನೈತಿ ಸಂದರ್ಶನಕ್ಕೆ ಏನೈತಿ ಅನುವು ಮಾಡಿಕೊಡ್ರಿ ಅಂತಂದ್ರು. ಅದೇ ರೀತಿಯಾಗಿ ನಾವು ಜೋಶಿ ಮೇಡಮ್ ಅವರಿಗೆ ಯಾಕಂದ್ರೆ ಇದಕ್ಕಿಂತ ಹಿಂದಿ ನಾವು ಅದೇ ಏನೈತಿ ರಾಮನವಮಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಏನೈತಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ಇತಿಹಾಸಕಾರ ಬಗ್ಗೆ ಅವಾಗ ಹೇಳಿದ್ರು ಅವರು. ಅವ್ರಿಗೆ ಸಂದರ್ಶನಕ್ಕೆ ಏನೈತಿ ಕರೆದಾಗ ಏನೈತಿ, ಇಲ್ಲ ನಾನು ಹೊರಗಡೆ ಇದ್ದೀನಿ, ನನ್ನ ಅನುಪಸ್ಥಿತಿಯಲ್ಲಿ ನಾನು ಆಲ್ಗುಂಡಿ ಮೇಡಮ್ ಅವ್ರಿಗೆ ಕಳಿಸ್ತೀನಿ. ಅವರು ಇನ್ನೊಂದು ಹೇಳಿ ಯಾರು ಅಂತಂದ್ರೆ ನಿಮ್ಮ ಅಮ್ಮಾರ್ದೇನೆ ಅವ್ರ ಪರಿಚಯ ಹೇಳಿಸಿ ಮುಂಚಿಗಟ್ಟು ಸರ್, ಅವ್ರು ತೀರಾ ಚಿರಪರಿಚಿತರಾದಂಥವ್ರು. ಅವ್ರು ಆಯ್ತು ಮೇಡಮ್ ಅವ್ರಿದ್ರ ಬೇಷ ಅಂತಂದೆ. ಇಲ್ಲ ಆಲ್ಗುಂಡಿ ಅಂತಂದಾಗ ಅವ್ರು ಕೇಳಿದೆ ಅವ್ರಿಗೆ, ಮೇಡಮ್ ಅವರು ಆಲ್ಗುಂಡಿ ಅಂತಂತೀವಿ ನೀವು, GT ಆಲ್ಗುಂಡಿ PT ಆಲ್ಗುಂಡಿ ಅಂತಿದ್ರೆ ಬ್ರದರ್ಸ್, ಅವ್ರ ಬಗ್ಗೆ ಹೌದು ಅವ್ರು ಏನೈತಿ ಅವ್ರ ಮಗಳವರು ಅಲ್ಲಿ ಸರ್ಕಾರಿ ಇದ್ರಾಗ ಏನೈತಿ ಅವರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸ ಕೊಡ್ತಾರೆ, ಮತ್ತು CS ಬೆಂಬಳಿ ಒಳಗೂ ಏನೈತಿ ಅವರು ಉಪನ್ಯಾಸ ಕೊಟ್ಟಿದ್ದಾರೆ. ಹಿಂಗಾಗಿ ಅವ್ರಿಗೆ ಕಳಿಸ್ತೀನಿ ನಾನು ಅಂತದ್ದು. ಅದಕ್ಕಾಗಿ ನಾನು ಜೋಶಿ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಈ ಸಂದರ್ಶನಕ್ಕಾಗಿ ನೀಡಿದ್ದಕ್ಕಾಗಿ ತಮಗೂ ಕೂಡ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು. ಪ್ರಿಯ ವೀಕ್ಷಕರೇ, JBM TV ಕನ್ನಡಕ್ಕೆ ಸ್ವಾಗತ. JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಗಾಂಧಿನಗರ, ರಾಮದುರ್ಗ. ನಿಮ್ಮ ಮನೆ, ಆಫೀಸ್, ಬ್ಯಾಂಕುಗಳು, ಕಂಪ್ಯೂಟರ್ ಸೆಂಟರ್ ಇತ್ಯಾದಿ ಎಲ್ಲದಕ್ಕೂ ಕೇಬಲ್ ಮುಖಾಂತರ ಫಿಟ್ ಇಂಟರ್ನೆಟ್ ಸೌಲಭ್ಯ 30 ರಿಂದ
100, 200, 300 ಸ್ಪೀಡ್ನಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರಾರಂಭವಾಗಿದೆ. ಆಸಕ್ತರು ಕೂಡಲೇ ಸಂಪರ್ಕಿಸಲು ವಿನಂತಿ. 24 hours ಅನ್ಲಿಮಿಟೆಡ್ ಫ್ರೀ ಕಾಲ್ಸ್ ಅಂಡ್ ನೆಟ್ವರ್ಕ್ ಕೋರ್ಸ್ ಇಂಡಿಯಾ. ಇದು BSNL 3300 GB at 30 MB ಸ್ಪೀಡ್. ಇದು 449 ರೂಪಾಯಿ. ಅದೇ ರೀತಿಯಾಗಿ 3300 GB at 6 MB ಫಾಸ್ಟ್. ಇದು 599 ರೂಪಾಯಿ. ಅದೇ ರೀತಿಯಾಗಿ ಸೂಪರ್ ಸ್ಟಾರ್ 2 2000 GB. ಇದು at 150 MB ಫಾಸ್ಟ್ 949 ರೂಪಾಯಿ. ಅದೇ ರೀತಿಯಾಗಿ 3300 GB ಕಾಲ್ಸ್. ಇದು at 200 MB ಫಾಸ್ಟ್. ಇದು 999 ರೂಪಾಯಿ. ಅದೇ ರೀತಿಯಾಗಿ 1000 GB ಕಾಲ್ಸ್ 1000 GB. ಇದು RS 777 ರೂಪಾಯಿ. ಸೂಪರ್ ಸ್ಟಾರ್ 1000 GB. ಇದು at 100 MB ಫಾಸ್ಟ್. ಇದು 779 ರೂಪಾಯಿ. 3300 GB. ಇದು 3300 GB at 100 MB ಫಾಸ್ಟ್. ಇದು 1277 ರೂಪಾಯಿ. 4000 GB. ಇದು at 300 MB ಫಾಸ್ಟ್. ಇದು 1477 ರೂಪಾಯಿ. ಅದೇ ರೀತಿಯಾಗಿ 3300 GB at 100 MB ಫಾಸ್ಟ್. ಇದು 777 ರೂಪಾಯಿ. ಮತ್ತು ಫೈಬರ್ ವೈರ್ಸ್ ಪ್ಲಸ್ 1500 GB. ಇದು at 100 MB ಫಾಸ್ಟ್. ಇದು 849 ರೂಪಾಯಿ. ಅದೇ ರೀತಿಯಾಗಿ 4500 GB. ಇದು at 300 MB ಫಾಸ್ಟ್. ಇದು 1999 ರೂಪಾಯಿ. ಅದೇ ರೀತಿಯಾಗಿ 5000 GB. ಇದು at 300 MB ಫಾಸ್ಟ್. ಇದು 2499 ರೂಪಾಯಿ. ಈ ರೀತಿಯಾದಂಥ ಇದು ಬೇರೆ ಬೇರೆಯಾಗಿ ನೀವು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ JBM ಡಿಜಿಟಲ್ ಕೇಬಲ್ ನೆಟ್ವರ್ಕ್. ಇದಕ್ಕೆ ಕಾಲ್ ನಂಬರ್ಸ್ ಇವೆ 6363179075. ಇದಕ್ಕೆ ಸಂಪರ್ಕಿಸಲು ತಮ್ಮಲ್ಲಿ ವಿನಂತಿಸಲಾಗಿದೆ. ಅದೇ ರೀತಿಯಾಗಿ I1 ನಾವು ಇನ್ ರಾಮದುರ್ಗದಲ್ಲಿ ಪ್ರಾರಂಭವಾಗಿರುವಂಥದ್ದು 100% ಇದು ಸರ್ವಿಸ್ ಇದೆ. 24x7 ಸರ್ವಿಸ್ ಕೊಡ್ತಾ ಇದ್ದಾರೆ. ಹೈ ಸ್ಪೀಡ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬ್ರಾಡ್ಬ್ಯಾಂಡ್. ಇದಕ್ಕೇನೈತಿ ನೀವು ಸಂಪರ್ಕಿಸಬೇಕಾದಂತ ಈಗಾಗಲೇ ತಮಗೆ ಕಾಲ್ ನಂಬರ್ಸ್ ಕೊಟ್ಟಿದ್ದೇನೆ. ಇದು ಏನಂತಂದ್ರೆ ಸ್ಪೀಡ್ 40 Mbps. ಇದು 30 ದಿನಗಳಿಗೆ 589 ರೂಪಾಯಿ. ಅದೇ ರೀತಿ 90 ದಿನಕ್ಕೆ 1766 ರೂಪಾಯಿ. 60 Mbps ಗೆ 707 ರೂಪಾಯಿ 30 ದಿನಗಳಿಗೆ. ಅದೇ ರೀತಿಯಾಗಿ 100 Mbps ಇದು 949 ರೂಪಾಯಿ. 90 ದಿನಕ್ಕೆ 2828 ರೂಪಾಯಿ. ಅದೇ ರೀತಿಯಾಗಿ 150 Mbps ಗೆ 30 ದಿನಕ್ಕೆ 1179 ರೂಪಾಯಿ. ಆದರೆ 90 ದಿನಗಳಿಗೆ 3536 ರೂಪಾಯಿ. ತಾವು ಸಂಪರ್ಕಿಸಬೇಕಾದ ವಿಳಾಸ ಅಥವಾ ಕಾಲ್ ನಂಬರ್ಸ್ 953580